ಆ ಪ್ಯಾನಿಕ್ ಡಿಸಾರ್ಡರ್ಸ್ ನಲ್ಲಿ ಇರ್ತಕ್ಕಂಥ ಕ್ಲಿನಿಕಲ್ ಆಸ್ಪೆಕ್ಟ್ಸು, ಅದರ ಕ್ಲಿನಿಕಲ್ ಫೀಚರ್ಸ್, ಐ ಮೀನ್ ಕ್ರೈಟೀರಿಯಾ, DSM-5 criteria for panic disorders. ಪ್ಯಾನಿಕ್ ಡಿಸಾರ್ಡರ್ಸ್ಗೂ ಆತಂಕ, ಆಂಗ್ಸೈಟಿಗೂ ಇರ್ತಕ್ಕಂತಹ ವ್ಯತ್ಯಾಸಗಳು. ಸೊ ವಾಟ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ that differentiate panic attack, panic disorders as well as the anxiety disorders? ಅದಕ್ಕೆ ಕಾರಣ ಆಗ್ತಕ್ಕಂಥ ಜೈವಿಕ ಕಾರಣಗಳು, ಜೆನೆಟಿಕ್ ವೇರಿಯೇಬಲ್ಸ್ಗಳು ಏನು, ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ ಏನು, ಸೈಕಲಾಜಿಕಲ್ ಪ್ರಾಸ್ಪೆಕ್ಟಿವ್ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಮತ್ತು ಕಾಗ್ನೇಟಿವ್ ಫ್ಯಾಕ್ಟರ್ಸ್ಗಳು ಏನು, ಅದಕ್ಕೆ ಇರ್ತಕ್ಕಂಥ ಚಿಕಿತ್ಸೆ, ಟ್ರೀಟ್ಮೆಂಟ್ ಫ್ಯಾಕ್ಟರ್ಸ್ಗಳೇನು. ಸೊ ಇಷ್ಟು ವಿಷಯ ಇವತ್ತಿನ ಒಂದು ವಸ್ತು ವಿಷಯ. ಪ್ಯಾನಿಕ್ ಡಿಸಾರ್ಡರ್, ಪ್ಯಾನಿಕ್ ಆಗುವಂಥದ್ದು ಏನು, ಯಾವೆಲ್ಲ ಸಂದರ್ಭದಲ್ಲಿ ನಾವು ಪ್ಯಾನಿಕ್ಗೆ ಒಳಗಾಗ್ತೀವಿ, ಯಾವ ಮನಸ್ಥಿತಿಯ ಹೊಂದಿರತಕ್ಕಂಥ ವ್ಯಕ್ತಿಗಳು ಪ್ಯಾನಿಕ್ ಡಿಸಾರ್ಡರ್ಸ್ಗೆ ತುಂಬ ಅಥವಾ ಬಹು ಬೇಗ ಆ ಪ್ಯಾನಿಕ್ ಅನ್ನ ಆ ಒಂದು ಸಂದರ್ಭವನ್ನು ತಂದುಕೊಳ್ತಾರೆ, ಅದಕ್ಕೆ ಇರ್ತಕ್ಕಂಥ ಕ್ಲಿನಿಕಲ್ ಅಂಶಗಳು ಏನು. ಸೊ ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ, ಪ್ಯಾನಿಕ್ ಆಗಿರುವಂಥದ್ದು ಒಂದು ರೀತಿಯಾದಂತಹ ಆತಂಕ, ಭಯದ ವಾತಾವರಣದಲ್ಲಿ ಇರ್ತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ಕೋವಿಡ್ ಡ್ಯೂರೇಷನ್ ನಲ್ಲಿ, ಸೊ ಇಟ್ಸ್ ಫಾರ್ ಆಲ್. ಸೊ ಎಲ್ಲರೂ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಸೊ ಎಸ್ಪೆಷಲಿ ಸೆಕೆಂಡ್ ವೇವ್ಸ್ ಅಂತ ಬಂದಾಗ ಅಕ್ಕಪಕ್ಕದ ಮನೆಗಳಲ್ಲೇ ಸಾವು ಆಗ್ತಾ ಇದೆ, ನೋವಾಗ್ತಾ ಇದೆ. ಸೊ ಏನೋ ಒಂದು ಪ್ಯಾಥಟಿಕ್ ಕಂಡೀಷನ್ಸ್ ಇದೆ. ಸೊ ಏನಾಗ್ತಾ ಇದೆ, ನಮ್ಮ ಸರೌಂಡಿಂಗ್ಸ್ ಮುಂದೆ ಏನು ಅನ್ನೋ ಒಂದು ಭಯ ನಮ್ಗೆ ಕಾಡುತ್ತಲ್ಲ. ಸೊ ದಟ್ ಈಸ್ ಅಂತ ಸಿಚುಯೇಷನ್ ನಾವು ಪ್ಯಾನಿಕ್ ಆಗಿರ್ತೀವಿ, ಪ್ಯಾನಿಕ್ ಕಂಡೀಷನ್ ಅಂತ ನಾವು ಅದನ್ನ ಕರೀಬಹುದು. ಅಂಥದ್ದೇ ಸಿಚುಯೇಷನ್ ಬೇರೆಯವರಿಗೆ ನಾರ್ಮಲ್ ಸಿಚುಯೇಷನ್ ಅಂತ ಅಂದಾಗ, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅಂತಹ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿದ್ದಾನೆ ಅಂತ ಅಂದ್ರೆ ಅವ್ರಿಗೆ ಆ ಪ್ಯಾನಿಕ್ ಡಿಸಾರ್ಡರ್ಸ್ ನ ಹೊಂದಿರತಕ್ಕಂಥ ಕೆಲವೊಂದು, ಅಂದ್ರೆ ಕೆಲವರಿಗೆ ಅದು ನಾರ್ಮಲ್ ಅಂತ ಅನ್ನಿಸ್ಬೇಕು, ಅಥವಾ ಹಲವರಿಗೆ ಅದು ನಾರ್ಮಲ್ ಅಂತ ಅನ್ನಿಸ್ಬೇಕು. ಆ ವ್ಯಕ್ತಿಗೆ ಮಾತ್ರ ಅಂತ ಒಂದು ಸಂದರ್ಭ ಪ್ಯಾನಿಕ್ ಆಗಿ ಭಯದ ಸನ್ನಿವೇಶವನ್ನು ಉಂಟು ಮಾಡುವಂತ ಸಂದಿಗ್ಧ ಪರಿಸ್ಥಿತಿಗಳು ಇರಬೇಕು. ಅಂತಹ ವ್ಯಕ್ತಿಗಳು ಯಾರಿದ್ದಾರೆ ಅದನ್ನ ಪ್ಯಾನಿಕ್ ಡಿಸಾರ್ಡರ್ಸ್ ನ ಅಂಶಗಳು ಅಂತ ನಾವು ಕರೆಯಬಹುದು. ಸೊ ತೀವ್ರತರವಾದಂತಹ ಭಯ ಅಥವಾ ಅಸ್ವಸ್ಥತೆಯ ಪ್ರತ್ಯೇಕ ಅವಧಿಯಾಗಿ ಪ್ಯಾನಿಕ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದರಲ್ಲಿ ಕೆಲವೊಂದಷ್ಟು ರೋಗ ಲಕ್ಷಣಗಳನ್ನ ಪಟ್ಟಿ ಮಾಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಗುಣಲಕ್ಷಣಗಳು ಏನಾದರೂ ಅವರಲ್ಲಿ ಹೊಂದಿದೆ ಅಂತ ಅಂದ್ರೆ, ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ರೆ, ತೀವ್ರತರವಾದಂತಹ ಭಯ, ಸೊ ತೀವ್ರತರವಾದಂತಹ ಆತಂಕ. ಸೊ ಯಾರಲ್ಲಿ ಕಂಡು ಬರುತ್ತೆ, ಮುಂದೆ ವಾಟ್ ಆರ್ ದ ಡೋರ್ಸ್ ಆರ್ ದೇರ್ ಟು ಕಮ್ ಔಟ್ ಫ್ರಮ್ ದ ಪ್ಯಾನಿಕ್ ಸಿಚುಯೇಷನ್, ಅದನ್ನು ಅಸೆಸ್ ಮಾಡುವಂತಹ ಒಂದು ಮನಸ್ಥಿತಿನಲ್ಲಿ ಯಾವ ಒಬ್ಬ ವ್ಯಕ್ತಿ ಇರೋದಿಲ್ಲ. ಅಂತ ಸಂದರ್ಭವನ್ನ ಪ್ಯಾನಿಕ್ ಅಥವಾ ಪ್ಯಾಥಟಿಕ್ ಕಂಡೀಷನ್ ಅಂತ ಹೇಳ್ಬೋದು ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಇದು ಈ ರೀತಿಯಾದಂಥ ಪ್ಯಾನಿಕ್ ಸಿಚುಯೇಷನ್ ಒಳಗಾಗೋದಕ್ಕೆ ಡೇಸ್ ಟುಗೆದರ್ ಬೇಕಾಗಿಲ್ಲ, ಕೆಲವೇ ನಿಮಿಷಗಳು ಸಾಕು. ಒಬ್ಬ ವ್ಯಕ್ತಿ ಈಗ ಒಂದು ಸಿಚುಯೇಷನ್ಗೆ ಒಳಗಾಗ್ತಾನೆ, ಒಂದು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಾನೆ, ಒಂದು ಟ್ರೈನ್ ಅನ್ನ ಕ್ಯಾಚ್ ಮಾಡಬೇಕು. ಅವ್ರಿಗೆ ಹೇಗೆ ಯಾವ ಟ್ರೈನು ಯಾವ ರೂಟಲ್ಲಿ ಹೋಗ್ಬೇಕು, ಅಂದ್ರೆ ಯಾವ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು, ಯಾವ ಟೈಮಿಂಗ್ಸು, ಹೆಂಗ್ ಹೋಗ್ಬೇಕು, ಯಾರನ್ನ ಕೇಳಬೇಕು ಅಂತ ಮೂಮೆಂಟಲ್ಲಿ ಸೊ ಈತ ಬ್ಲಾಂಕ್ ಆಗ್ಬಿಡ್ತಾನೆ. ಯಾರು ಈ ರೀತಿಯಾದಂಥ ಡಿಸಾರ್ಡರ್ಸ್ನ ಲಕ್ಷಣಗಳನ್ನ ಹೊಂದಿರ್ತಾರೆ ಅಥವಾ ಕ್ಲಿನಿಕಲ್ ಅಂಶಗಳ ಸಂಬಂಧಿಸಿದ ಅಂಶಗಳನ್ನ ಹೊಂದಿರ್ತಾರೆ, ಸೊ ಅವರು ಕೆಲವೇ ಸೆಕೆಂಡ್ಗಳಲ್ಲಿ, ಯಾವಾಗ ಆತನಿಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಪ್ರೆಷರ್ಫುಲ್ ಅಂತ ಅನ್ನಿಸ್ತಾ ಇದೆ, ಅದನ್ನ ಸಿಚುಯೇಷನ್ ಅನ್ನು ಅರ್ಥ ಮಾಡ್ಕೊಳಕ್ಕೆ, ಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕೆಲವೇ ನಿಮಿಷಗಳಲ್ಲಿ ಆ ರೋಗ ಲಕ್ಷಣದ ಉತ್ತುಂಗ ಸ್ಥಾನಕ್ಕೆ ಹೋಗ್ಬಿಡ್ತಾನೆ.
ಓಕೆ. ಸೊ ಈ ರೀತಿಯಾದಂಥ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಸೊ ಇದು ಹಲವಾರು ಸಮಯಗಳವರೆಗೆ ಅಂದ್ರೆ ಗಂಟೆಗಳವರೆಗೆ ಮೋರ್ ದ್ಯಾನ್ 2 hours. ಸೊ ಅಲ್ಲಿವರೆಗೂ ಸಹ ಸೊ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಶುರುವಾಗಿದ್ದ ಅಥವಾ ರೈಸ್ ಆಗಿರುವಂತಹ ಈ ಒಂದು ಪ್ಯಾನಿಕ್ ಪ್ಯಾಥಟಿಕ್ ಸಿಚುಯೇಷನ್ ಅಂತ ಏನಿರುತ್ತಲ್ಲ ಅವರಿಗೆ, ಎಸ್ಪೆಷಲಿ ಫಾರ್ ದ ಪರ್ಸನ್ಸ್ ಹೂ ಆರ್ ನಾಟ್ ಡೀಲಿಂಗ್ ವೆಲ್ ವಿತ್ ದ ಸಿಚುಯೇಷನ್ ಅಂಥವರಿಗೆ ಸೊ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು 1 hour 2 hours ವರೆಗೂ ಇದು ಅವರಲ್ಲಿ ಆ ರೋಗದ ಲಕ್ಷಣಗಳು ಪೀಕ್ ಲೆವೆಲ್ ಇರುತ್ತೆ. ಓಕೆ. ಅಂತ ಸಿಚುಯೇಷನ್ಸು ಲೈಫಲ್ಲಿ ಸೊ ಎಂಥವ್ರಿಗೂ ಸಾಮಾನ್ಯವಾಗಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಬರ್ತಾ ಹೋಗುತ್ತೆ. ಒಂದು ಪ್ಯಾನಿಕ್ ಕಂಡೀಷನ್ ಅಂತ ಹೇಳ್ಬೋದು, ಟ್ರಾಮೆಟಿಕ್ ಕಂಡೀಷನ್, ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸು ಒಂದಲ್ಲ ಒಂದು ವೇನಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸೊ ಈ ರೀತಿಯಾದಂತಹ ಸಂದರ್ಭ ಬರ್ತಾ ಹೋಗುತ್ತೆ. ಅವರನ್ನೆಲ್ಲ ನಾವು ಪ್ಯಾನಿಕ್ ಡಿಸಾರ್ಡರ್ಸ್ನ ಹೊಂದಿದ್ದಾರೆ, ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಮಿನಿಮಮ್ಮು 6 months ಕಂಟಿನ್ಯೂಸ್ ಆಗಿ ಈ ರೀತಿಯಾದಂಥ ಅಂದರೆ ಸಡನ್ ಆಗಿ ಕಾಣಿಸ್ಕೊಳ್ಳುವಂಥ ರೋಗ ಲಕ್ಷಣಗಳು 1 hour 2 hours 3 hours ವರೆಗೂ ಇರ್ತಕ್ಕಂತಹ ಗುಣಲಕ್ಷಣಗಳು, ಪದೇ ಪದೇ ಪ್ರತಿಯೊಂದು ಸಂದರ್ಭಕ್ಕೂ ಬರುವಂತಹ ಗುಣಲಕ್ಷಣಗಳು. ಸೊ ದೇರ್ ಇಸ್ ಅ ಕ್ರೈಟೀರಿಯಾ ಟು ಕಾಲ್ ಹೂ ಆರ್ ಪ್ಯಾನಿಕ್ ಡಿಸಾರ್ಡರ್, ಪ್ಯಾನಿಕ್ ಡಿಸೀಸಸ್ ಅನ್ನು ಹೊಂದಿದ್ದಾರೆ. ಸೊ ಈ ತೀವ್ರತರವಾದಂತಹ ಭಯ, ಆತಂಕ, ಈ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತಲ್ಲ ಅಂತಹ ಪ್ರತ್ಯೇಕ ರೋಗ ಲಕ್ಷಣಗಳು ಇರ್ತಾವಲ್ಲ, ಸೊ ಅಂಥವುಗಳನ್ನು ನಾವು ಪ್ಯಾನಿಕ್ ಡಿಸಾರ್ಡರ್ಸ್ ಅದರಲ್ಲಿ ಕಂಡು ಬರ್ತಕ್ಕಂತಹ ಈ ಕ್ಲಿನಿಕಲ್ ಅಂಶಗಳು ಅಂತ ಕರೆದು ಬರ್ತಾರೆ. ಸೊ ಈಗ DSM-5 ಪ್ರಕಾರ ಅವರು ಪ್ಯಾನಿಕ್ ಡಿಸಾರ್ಡರ್ಸ್ ಅನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಕಾರಣ ಆಗುವಂಥ ಅಂಶಗಳು ಅಥವಾ ಸಿಂಪ್ಟಮ್ಸ್ಗಳು ಏನು, ಕ್ರೈಟೀರಿಯಾಸ್ಗಳು ಏನು ಫಾರ್ ಪ್ಯಾನಿಕ್ ಡಿಸಾರ್ಡರ್ಸು. ಸೊ ಅಕಾರ್ಡಿಂಗ್ ಟು DSM-5 ಕೆಲವೊಂದು ಅಂಶಗಳನ್ನು ಪಟ್ಟಿ ಮಾಡಿದ್ದಾರೆ. ಪಟ್ಟಿ ಎ ಮತ್ತು ಪಟ್ಟಿ ಬಿ. ಪಟ್ಟಿ ಬಿ ನಲ್ಲಿ ಹೆಚ್ಚುವರಿಯಾಗಿ 2 ಅಂಶಗಳನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಆದರೆ ಪಟ್ಟಿ ಎ ನಲ್ಲಿ 12 ವಿವಿಧ ಬಗೆಯ ಕಾರಕಾಂಶಗಳು ಅಥವಾ ಅದರ ಲಕ್ಷಣಗಳು, ರೋಗ ಲಕ್ಷಣಗಳನ್ನು ಇವರು ನೋಟಿಸ್ ಮಾಡಿದ್ದಾರೆ. ಅದರಲ್ಲಿ ಈ ಬಡಿತದ ಹೃದಯ ಬಡಿತ ಏನಿರುತ್ತೆ ಅದು ವೇಗವರ್ಧಿತ ಹೃದಯ ಬಡಿತ, ಅಂದ್ರೆ ಹಾರ್ಟ್ ರೇಟ್ ಅಂತ ಏನಿರುತ್ತೆ, ಹಾರ್ಟ್ ರೇಟು ಅದರ ಹೃದಯದ ಬಡಿತ ತುಂಬಾ ವೇಗದಲ್ಲಿ ಸಾಗ್ತಾ ಹೋಗುತ್ತೆ. ಆಲ್ ಆಫ್ ಎ ಸಡನ್ ಒಂದು ಪರ್ಸನ್ ಒಂದು ಸಿಚುಯೇಷನ್ ಎಂಟ್ರಿ ಆಗ್ತಾನೆ, ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಆತನ ಹೃದಯ ಬಡಿತ ರ್ಯಾಪಿಡ್ ಆಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಪೀಪಲ್ ಯಾರು ಅಂತಹ ದುರ್ಬಲ ಮನಸ್ಸಿನವರು ಆಗಿರೋದಿಲ್ಲ, ಯಾರು ಒಂದು ಸಂದರ್ಭವನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅನಲೈಸ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ, ನಾರ್ಮಲ್ ಆಗಿ ಹೇಗೆ ಬಿಹೇವ್ ಮಾಡ್ತಾರೆ. ಸೊ ಅಂಥವ್ರಲ್ಲಿ ಇರ್ತಕ್ಕಂತಹ ಹೃದಯ ಬಡಿತಕ್ಕೆ ನಾವು ಕಂಪೇರ್ ಮಾಡಿದ್ರೆ ದ ಪರ್ಸನ್ ವಿತ್ ಪ್ಯಾನಿಕ್ ಡಿಸಾರ್ಡರ್ ಅವರ ಒಂದು ಸಂದರ್ಭ ಈ ತರ ಪ್ಯಾಥಟಿಕ್ ಕಂಡೀಷನ್ ಅಥವಾ ಟ್ರಾಮೆಟಿಕ್ ಸಿಚುಯೇಷನ್ಸ್ಗೆ ಒಬ್ಬ ವ್ಯಕ್ತಿ ಎಕ್ಸ್ಪ್ಲೋಜರ್ ಆಯ್ತಾನೆ ಅಂತಂದ್ರೆ ಸೊ ಆತನ ಹೃದಯ ಬಡಿತ ವೇರಿಯೇಷನ್ಸ್ ಆಗುತ್ತೆ. ವೇರಿಯೇಷನ್ಸ್ ಇನ್ ದ ಸೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಬೆವರುವುದು, ಆಬ್ವಿಯಸ್ಲಿ ನಡುಗುವುದು ಅಥವಾ ಅಲುಗಾಡುವುದು, ಶಿವರಿಂಗು, ಶೇಕು, ಉಸಿರಾಟದ ತೊಂದರೆಗಳು, ಉಸಿರುಗಟ್ಟುವಿಕೆ, ಆ ಒಂದು ಉಸಿರುಗಟ್ಟುವಿಕೆ ಸಂವೇದನೆಗಳು, ಉಸಿರುಗಟ್ಟಿಸುವ ಭಾವನೆಗಳು. ಸೊ ಏನ್ ಮಾಡಬೇಕು, ಏನ್ ಬಿಡಬೇಕು, ಸೊ ಥಿಂಕ್ ಅಂದ್ರೆ ಪಾಸಿಬಲ್ ರೂಟ್ಸ್ ಏನಿದೆ, ಪಾಸಿಬಲ್ ವೇಸ್ ಏನಿದೆ ಟು ಕಮ್ ಔಟ್ ಫ್ರಮ್ ದ ಟ್ರಾಮೆಟಿಕ್ ಸಿಚುಯೇಷನ್ಸ್. ಅದು ಯಾವುದೋ ರೂಟ್ ಗೊತ್ತಾಗ್ತಾ ಇಲ್ಲ, ಹೆಂಗ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಹೆಂಗ್ ಕೋಪ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಸೊ ಕೈಂಡ್ ಆಫ್ ಬ್ಲ್ಯಾಂಕ್, ಏನು ಅಥವಾ ಏನ್ ಮಾಡಬೇಕು ಅನ್ನೋಂಥ ದಾರಿಗಳು ಗೊತ್ತಿಲ್ಲದಲೇ ಇರ್ತಕ್ಕಂಥ ಒಂದು ಸಂದರ್ಭಕ್ಕೆ ಇವರು ಸಿಗಾಕೊಳ್ತಾರೆ. And also which is connected with some other symptoms. ಅದರ್ ಸಿಂಪ್ಟಮ್ಸ್ನ ಜೊತೆಗೆ ಸಹ ಇವು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಎದೆ ನೋವು ಅಥವಾ ಅಸ್ವಸ್ಥತೆ,
ಸೊ ಆಬ್ವಿಯಸ್ಲಿ ಹಾರ್ಟ್ ರೇಟ್ಗೂ, ಬಿ ಪಿ, ಶುಗರ್ಗೂ, ಆಮೇಲೆ ಆ, ಹೃದಯದ ಸಂಬಂಧಿಸಿದಂಥ ಆ, ಸಮಸ್ಯೆಗಳಿಗೂ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಸ್ ಕನೆಕ್ಷನ್ಸ್ ಇದೆ. ಆಬ್ವಿಯಸ್ಲಿ ಹೃದಯದ ಬಡಿತ ಹೆಚ್ಚಾಯಿತು ಅಂತ ಅಂದಾಗ ಎದೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಅದು ಅಸ್ವಸ್ಥತೆಗೆ ಒಳಗಾಗುವಂಥದ್ದು, ಕಾರ್ಡಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಎದೆ ನೋವು, ಎದೆ ಊತ ಬರ್ತಕ್ಕಂಥದ್ದು, ಬಯಾಲಜಿಕಲ್ ಚೇಂಜಸ್ಸು, ಅದರಿಂದ ಆಗ್ತಕ್ಕಂಥ ಸೈಕಾಲಜಿಕಲ್ ಚೇಂಜಸ್ಸು, ವಾಕರಿಕೆ ಅಥವಾ ಹೊಟ್ಟೆಯ ತೊಂದರೆ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಆಗ್ತಕ್ಕಂಥ ಕೆಲವೊಂದು ಅಸ್ತವ್ಯಸ್ತತೆಗಳು, ತಲೆ ತಿರುಗುವಿಕೆ, ಅಸ್ಥಿರತೆ, ಹಗುರವಾದ ತಲೆ ಅಥವಾ ಮೂರ್ಛೆ ಭಾವನೆ. ಓಕೆ, ಸೊ ತಲೆ ತಿರುಗುವಿಕೆ. ಸೊ ಏನು ಮಾಡ್ತಾ ಇದ್ದಾನೆ, ಆ ಸಂದರ್ಭವನ್ನು ಹೇಗೆ ಪರ್ಸೀವ್ ಮಾಡಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಆತನಿಗೆ ಗೊತ್ತಿರೋದಿಲ್ಲ. ಅಸ್ಥಿರತೆ ಆತನಲ್ಲಿ ಹೆಚ್ಚಾಗಿ ಕಾಡುತ್ತೆ, ಸ್ಥಿರವಾಗಿ ಇರೋದಿಲ್ಲ. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಥಾಟ್ ಪ್ರೊಸೆಸ್ಸು, ಬಯಾಲಜಿಕಲ್ ಬಿಹೇವಿಯರು ಎಲ್ಲ ಅಸ್ಥಿರತೆಯಿಂದ ಕೂಡಿರುತ್ತೆ. ಹಗುರವಾದ ತಲೆ ಅಥವಾ ಮೂರ್ಛೆ ಭಾವನೆ. ಸೊ ಏನು ಥಿಂಕ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ, ಮೂರ್ಛೆ ಭಾವನೆ. ಸೊ ಏನೋ ಶಾಕ್ ಆಯಿತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ, ಸೈಕಾಲಜಿಕಲಿ ಬಯಾಲಜಿಕಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಅವರಲ್ಲಿ ಹೆಚ್ಚಾಗಿರುತ್ತೆ. ಶೀತಗಳು ಮತ್ತು ಶಾಖದ ಸಂವೇದನೆಗಳು. ಸೊ ಕೋಲ್ಡ್, ಎಕ್ಸ್ಟ್ರೀಮ್ ಕೈಂಡ್ ಆಫ್ ಏನು ಟೆಂಪರೇಚರ್ ಅನ್ನ ದೇ ಕ್ಯಾನ್ ಫೀಲ್ ಇಟ್. ಪ್ಯಾರಸ್ಟೇಸಿಯಾಸಿಸ್, ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವ ಸಂವೇದನೆಗಳು. ಸೊ ಈ ಪ್ಯಾರಸಿಸ್ಟಿಯಾಸಿಸ್ ಅಂತ ಅಂದ್ರೆ, ಸೊ ಕೂತಲ್ಲೇ ಹೆಚ್ಚು ಕಾಲ ಕೂತಾಗ ಅಥವಾ ಒಂದು ವಸ್ತು ಬ್ಲಡ್ ಸರ್ಕ್ಯುಲೇಷನ್ ಫರ್ದರ್ ಮೂವ್ ಆಗ್ತಾ ಇಲ್ಲ ಅಂತ ಅಂದಾಗ ಒಬ್ಬ ವ್ಯಕ್ತಿಗೆ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಸಂವೇದನೆ ಒಬ್ಬ ವ್ಯಕ್ತಿನಲ್ಲಿ ಕಂಡು ಬರ್ತಾ ಇದೆ. ಇದು ಪದೇ ಪದೇ ಕಂಡು ಬಂತು ಅಂತ ಅಂದ್ರೆ ಈ ಪ್ಯಾರಸ್ಟಿಯಾಸಿಸ್ನ ಒಂದು ಕಾರಣಗಳಿಂದಾಗಿ ಈ ಒಂದು ಪ್ಯಾನಿಕ್ ಡಿಸಾರ್ಡರ್ಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ತಾ ಹೋಗುತ್ತೆ. ಡಿರಿಯಲೈಸೇಷನ್, ಅವಾಸ್ತವಿಕತೆಯ ಭಾವನೆ ಅಥವಾ ವ್ಯಕ್ತಿಗತಗೊಳಿಸುವಿಕೆ ಇರುವುದು. ತನ್ನಿಂದ ಬೇರ್ಪಟ್ಟಂತಹ ವಸ್ತುಗಳು ಏನಿರುತ್ತೆ, ಈ ರೀತಿಯಾದಂತಹ ಅವಾಸ್ತವಿಕತೆಯ ಭಾವನೆಗಳು, ವ್ಯಕ್ತಿಗತಗೊಳಿಸುವಿಕೆ ಭಾವನೆಗಳು, ತನ್ನಿಂದ ಬೇರ್ಪಟ್ಟಂತೆ ಇರುವಂತಹ ಭಾವನೆಗಳು, ಆದರೆ ಇಂಡಿವಿಜುವಲಿಸ್ಟಿಕ್, ತನ್ನಿಂದ ಬೇರ್ಪಟ್ಟಂತೆ ಇರ್ತಕ್ಕಂಥ ವಸ್ತುಗಳು ಅಂತ ಅಂದ್ರೆ ಇಟ್ಸ್ ನಾಟ್ ಕಲೆಕ್ಟಿವ್, ಇಟ್ಸ್ ಇಂಡಿವಿಜುವಲ್. ವೆನ್ ದ ಥಿಂಗ್ಸ್ ಕಮ್ಸ್ ಆಸ್ ಇಂಡಿವಿಜುವಲ್, ಸೊ ಎಮೋಷನಲ್ಲು, ಗ್ರೂಪ್ ಎಮೋಷನಲ್ಲು, ಈ ರೀತಿಯಾದಂಥ ಅಂಶಗಳಿಗೆ ಅಲ್ಲಿ ಅವಕಾಶಗಳು ಇರೋದು. ದೇ ಹ್ಯಾವ್ ಟು ಫೀಲ್ ಲೋನ್ಲಿ, ಬ್ಯಾಡ್. ನಿಯಂತ್ರಣವನ್ನು ಕಳೆದುಕೊಳ್ಳುವ ಅಥವಾ ಹುಚ್ಚಾಗುವ ಭಯ. ಸೊ ಏನಾಗುತ್ತೆ, ಸೊ ಇದರಿಂದ ನಾನು ಕೆಲವರು ಹೇಳ್ತಿರ್ತಾರೆ, ಸೊ ಸ್ಟ್ರೆಸ್ ಕೋಪ್ ಅಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ ವಿತ್ ಸ್ಟ್ರೆಸ್, ಕೋಪ್ ಅಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ ವಿತ್ ಎಮೋಷನ್ಸ್, ಕೋಪ್ ಅಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ ವಿತ್ ಸಂಬಡೀಸ್, ವಿತ್ ಸಿಚುಯೇಷನ್ಸ್, ವಿತ್ ಥಿಂಗ್ಸ್. ಸೊ ನಾನೆಲ್ಲೋ ದೂರ ಹೋಗ್ಬೇಕು, ನಾನೆಲ್ಲೋ ಈ ಸಂದರ್ಭದಿಂದ ನಾನು ಇರಬಾರ್ದು, ಇಂಥ ಸಂದರ್ಭಗಳಲ್ಲಿ ನಾನು ಇರಬಾರ್ದು ಅನ್ನೋ ಒಂದು ಭಯ, ಮನಸ್ಥಿತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ನಿಯಂತ್ರಣವನ್ನ ಕಳೆದುಕೊಳ್ಳುವ ಅಥವಾ ಹುಚ್ಚಾಗುವ ಭಯ ಇಂಥವರಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿರ್ತವೆ. ನಾನು ಏನ್ ಮಾಡ್ತೇನೆ, ಸಡನ್ ಆಗಿ ಬಿಟ್ಬಿಡೋದು. ಸೊ ಒಂದು ಹೋಲ್ಡ್ ಇರುತ್ತೆ ಒಂದು ಸಿಚುಯೇಷನ್ ಮೇಲೆ. ನಾನು ಏನ್ ಮಾತಾಡ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ನನ್ನ ವ್ಯಕ್ತಿತ್ವ ಎಂಥದ್ದು, ನಾನು ಏನ್ ಮಾಡ್ಬೋದು, ಈ ಸಂದರ್ಭವನ್ನು ಹೇಗೆ ನಾನು ಕಂಟ್ರೋಲ್ ಮಾಡ್ಕೋಬಹುದು, ಹೇಗೆ ಇಂಪ್ರೂವೈಸೇಷನ್ ಮಾಡ್ಕೋಬಹುದು, ಎಲ್ಲ ಆಪ್ಷನ್ನು ವ್ಯಕ್ತಿಗತವಾಗಿರುತ್ತೆ. ಆದರೆ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ತನ್ನ ನಿಯಂತ್ರಣಗಳನ್ನು ಅಥವಾ ತನ್ನಗಿರ್ತಕ್ಕಂಥ ಅವಕಾಶಗಳನ್ನು ಕೈ ಚೆಲ್ಲಿ ಕೂರ್ತಾರೆ. ಯಾವಾಗ ತನ್ನಲ್ಲಿರ್ತಕ್ಕಂಥ ಅಂಶಗಳನ್ನು ಕೈ ಚೆಲ್ಲಿ ಕೂರ್ತಾರೆ, ಆವಾಗ ತನ್ನ ನಿಯಂತ್ರಣಗಳನ್ನು ಕಳೆದುಕೊಳ್ತಾರೆ. ಏನಾಗ್ತಾ ಇದೆ, ವಾಟ್ ಹ್ಯಾಪನಿಂಗ್ಸ್ ಅರೌಂಡ್ ಅಸ್, ದೇ ಡೋಂಟ್ ನೋ. ಅದರಿಂದ ಹುಚ್ಚಾಗುವಾಗ, ಸೊ ನನಗೇನಾದ್ರು ಸೈಕಲಾಜಿಕಲ್ ಪ್ರಾಬ್ಲಮ್ ಆಗುತ್ತೆ, ಹುಚ್ಚನ ಆಗ್ಬಿಡ್ತೀನಿ, ನನ್ನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ, ನನ್ನನ್ನು
ಟ್ರೀಟ್ ಮಾಡ್ತಾ ಇರ್ತಕ್ಕಂಥ ಬೇರೆಯವರು ಕಡಿಮೆ ಆಗ್ತಾ ಇದೆ. ನೆಗೆಟಿವ್ ಆಗಿ ನನ್ನ ಪೋರ್ಟ್ರೇ ಮಾಡ್ಕೊಳ್ತಾ ಇದ್ದಾರೆ. ನೆಗೆಟಿವ್ ಆಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಅನೇಕ ಈ ಹುಚ್ಚಾಗುವ ಭಯ. ಸೊ ಇದರಿಂದ ಏನಾಗ್ತೀನೋ ನಾನು ಹುಚ್ಚಾಗ್ಬಿಡ್ತೀನಿ ಅನ್ನೋ ಒಂದು ಭಯ ಅವರಲ್ಲಿ ಕಾಣ್ತಾ ಹೋಗುತ್ತೆ. ಸಾಯುವ ಭಯ. ಸೊ ಕ್ವೈಟ್ ನ್ಯಾಚುರಲ್. ಈ ಪ್ಯಾನಿಕ್ ಇತ್ತು ಅಂತಂದಾಗ ಸೊ ನಾನಿನ್ನು ಇರೋದಿಲ್ಲ. ಓಕೆ, ಸೊ ನಾನು ಇರೋದಿಲ್ಲ. ಸೊ ನಾನು ಯಾಕೆ ಮಾಡಬೇಕು, ಅದನ್ನು ಪ್ರಾಪರಾಗಿ ಮಾಡಬೇಕು. ಅಥವಾ ನಾನು ಎಷ್ಟೇ ಪ್ರಯತ್ನ ಪಟ್ರು ಇದು ನನ್ನ ಅಂತ್ಯಕ್ಕೆ, ನನ್ನ ಸಾವಿಗೆ ಇದು ಬಂದಿದೆ. ಸೊ ಅವರಷ್ಟಕ್ಕೆ ಅವರೇ ಜಸ್ಟಿಫಿಕೇಶನ್ಗಳನ್ನ ಕೊಟ್ಕೊಳ್ಳುವಂಥದ್ದು. ಈ ಮೇಲ್ಕಾಣಿಸಿದ ಅಂಶಗಳ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಅಂಶಗಳು ಈ ಪ್ಯಾನಿಕ್ ಡಿಸಾರ್ಡರ್ಸ್ಗೆ ಕನೆಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಥವಾ ಕ್ರೈಟೀರಿಯಾ ಮಾನದಂಡಗಳನ್ನಾಗಿ ಇಟ್ಟಿದ್ದಾರೆ. ಹೆಚ್ಚುವರಿ ಪ್ಯಾನಿಕ್ ಅಟ್ಯಾಕ್ ಅಥವಾ ಅವುಗಳ ಬಗ್ಗೆ ನಿರಂತರ ಕಾಳಜಿ ಅಥವಾ ಚಿಂತೆಗಳ ಪರಿಣಾಮ ನಮಗೆ ಅನೇಕ ರೀತಿಯಾದಂತಹ ಅನುಭವಗಳು ಇದರಿಂದ ಆಗಿರುತ್ತೆ. ಅಂದರೆ ತಮ್ಮ ನಿಯಂತ್ರಣಗಳನ್ನು ಇನ್ ಟರ್ಮ್ಸ್ ಆಫ್ ಸೈಕಾಲಜಿಕಲ್, ಇನ್ ಟರ್ಮ್ಸ್ ಆಫ್ ಬಯಾಲಜಿಕಲ್. ಸೊ ಏನೋ ಒಂದು ಹೋಗ್ತಾ ಇರುತ್ತೆ, ಅದನ್ನು ಬ್ರೇಕ್ ಹಾಕಬೇಕು ಅನ್ನೋ ಒಂದು ಮನಸ್ಥಿತಿನ ನಮ್ಗೆ ಇರೋದಿಲ್ಲ. ಏನೋ ಒಂದು ಚಿಂತೆ ನಮ್ಮಲ್ಲಿ ಓಡ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತೆ. ಬಟ್ ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಿಯಂತ್ರಣವನ್ನು ಕಳ್ಕೊಂಡ್ಬಿಡ್ತೇವೆ, ನಿಯಂತ್ರಣವನ್ನು ತಪ್ತೇವೆ. ಹುಚ್ಚಾಗುವಂತಹ ಭಯ ನಮ್ಮಲ್ಲಿ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಹೃದಯಾಘಾತ ಆಗುವಂತಹ ಸಂದರ್ಭಗಳು ತುಂಬಾ ವಿಪರೀತವಾಗಿರುತ್ತೆ. ಯಾರಲ್ಲಿ ಈ ಹೆಚ್ಚುವರಿಯಾದಂತಹ ಪ್ಯಾನಿಕ್ ಅಟ್ಯಾಕ್ ಇರ್ತಾ ಹೋಗುತ್ತೆ, BP, ಶುಗರು, ಸೊ ಯಾವಾಗ ತನ್ನ ನಿಯಂತ್ರಣಗಳನ್ನು ಅವ್ರು ಕಳ್ಕೊಳ್ತಾ ಹೋಗ್ತವೆ, ಯಾವಾಗ ಅಂತ ಸಂದರ್ಭದಲ್ಲಿ ತಮ್ಮನ್ನು ನಾವು ಕೋಪ ಮಾಡ್ಕೊಳಕ್ಕಾಗಲ್ಲ, ಕೋಪ ಮಾಡ್ಕೊಳ್ಳೋಂಥ ಸಂದರ್ಭವನ್ನು ನಾವು ಕೈ ಚೆಲ್ಲಿದ್ದೀವಿ ಅಂತ ಅಂದಾಗ ಸೊ ಹೃದಯಾಘಾತವಾಗುವಂತಹ ಪ್ರಮುಖ ರೋಗ ಲಕ್ಷಣಗಳಿಗೂ ನಾವು ಒಳಗಾಗ್ತೀವಿ. ದಾಳಿಗಳಿಗೆ ಸಂಬಂಧಿಸಿದ ನಡವಳಿಕೆಗಳಲ್ಲಿ ಗಮನಾರ್ಹವಾದ ಅಸಮರ್ಪಕ ಬದಲಾವಣೆ ನಮ್ಮಲ್ಲಿ ಕಂಡು ಬರ್ತಾ ಹೋಗುತ್ತೆ. ಗಮನಾರ್ಹವಾದ ಸಿಗ್ನಿಫಿಕೆಂಟ್ ಅಸಮರ್ಪಕ ಬದಲಾವಣೆ ನಮ್ಮಲ್ಲಿ ಇರ್ತಕ್ಕಂಥ ಬದಲಾವಣೆಗಳಿರುತ್ತಲ್ಲ, ಈಗ ಫ್ರಮ್ ಪಾಸಿಟಿವ್ ಸೈಡ್ ಟು ನೆಗೆಟಿವ್, ಫ್ರಮ್ ನೆಗೆಟಿವ್ ಸೈಡ್ ಟು ಪಾಸಿಟಿವ್. ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಇರುತ್ತಲ್ಲ, ಫಸ್ಟ್ ಫೇಸ್ಗೂ ಸೆಕೆಂಡ್ ಫೇಸ್ಗೂ ಅಂತ ಬದಲಾವಣೆ ಆಗೋದಕ್ಕೂ ಮುಂಚೆ, ಬದಲಾವಣೆ ನಂತರ. ಈ ನಿಯಂತ್ರಣವನ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಪಾಸಿಟಿವ್ ಸೈಡಲ್ಲಿ ಇರ್ತಾರೆ, ಪಾಸಿಟಿವ್ ಎನರ್ಜಿಯನ್ನು ಹಾಕೊಳ್ತಿರ್ತಾರೆ, ಪಾಸಿಟಿವ್ ಆಗಿ ಅವರ ಆಲೋಚನೆ ಲಹರಿ ಅವ್ರಿಗೆ ಇನ್ನಷ್ಟು ಪಾಸಿಟಿವ್ ಅನ್ನ ತಂದು ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಒಮ್ಮೆ ನಿಯಂತ್ರಣವನ್ನು ಕಳೆದುಕೊಂಡ ನಂತರದಲ್ಲಿ ಸೊ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದು ಅವರಿಗೆ ಸಮರ್ಪಕವಾಗಿ ಒದಗೋದಿಲ್ಲ. ಅಂಥ ಸಂದರ್ಭದಲ್ಲಿ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ತಾರೆ. ದಾಳಿಗಳಿಗೆ ಸಂಬಂಧಿಸಿದ ನಡವಳಿಕೆಯಲ್ಲಿ ಗಮನಾರ್ಹವಾದ ಅಸಮರ್ಪಕ ಬದಲಾವಣೆಗಳು ಇರುತ್ತೆ. ಪ್ಯಾನಿಕ್ ಅಟ್ಯಾಕ್ಗಳು ತಪ್ಪಿಸಲು ವಿನ್ಯಾಸಗೊಳಿಸಿದ ನಡವಳಿಕೆಗಳು, ಉದಾಹರಣೆಗೆ ತಪ್ಪಿಸಿಕೊಳ್ಳೋದು ವ್ಯಾಯಾಮ ಅಥವಾ ಪರಿಚಯವಿಲ್ಲದ ಸಂದರ್ಭಗಳಿಂದ ಮಾಡ್ಕೋಬೇಕು ಅಂತ ಅಂದರೆ ನಮ್ಮನ್ನು ನಾವು ಮೈಂಡ್ಫುಲ್ ಆಗಿ ಇಟ್ಕೋಬೇಕು ಅಂತಂದರೆ ಯೋಗ ಧ್ಯಾನಗಳನ್ನು ಮಾಡ್ತಾ ಹೋಗಬೇಕು. ಅನೇಕ ಬಗೆಯ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಅದರ ಅರಿವು ನಮಗೆ ಇರಬೇಕು. ಈ ರೀತಿ ದಾಳಿಗೆ ಸಂಬಂಧಿಸಿದ ನಡವಳಿಕೆ ಗಮನಾರ್ಹವಾದ ಅಸಮರ್ಪಕ ಬದಲಾವಣೆಗಳು ನಮಗೆ ಉಂಟಾಗ್ತಾ ಹೋಗುತ್ತೆ. ಪ್ಯಾನಿಕ್ ಅಟ್ಯಾಕ್ ತಪ್ಪಿಸಲು ಬೇರೆ ಬೇರೆ ರೂಟ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದ್ರಿಂದ ಅಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ಎಲಿಮಿನೇಟ್ ಮಾಡಬಹುದು ಅನ್ನೋದು ಕೆಲವೊಂದು ಅಧ್ಯಯನದ ವಾದ. ಸೊ ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ಕೊಟ್ಟಿದ್ದಾರೆ ಪ್ಯಾನಿಕ್ ಅಟ್ಯಾಕಿಗೂ ಪ್ಯಾನಿಕ್ ಡಿಸಾರ್ಡರ್ಸ್ಗೂ. ಆಂಗ್ಸೈಟಿ ಬೋತ್ ಡಿಸಾರ್ಡರ್. ಪ್ಯಾನಿಕ್ ಅಟ್ಯಾಕ್ ಅಲ್ಲಿ ಈ
ರೋಗ ಲಕ್ಷಣಗಳು ಅಂದ್ರೆ ಭಯದ ಸಂದರ್ಭದಲ್ಲಿರ್ತಕ್ಕಂತಹ ರೋಗ ಲಕ್ಷಣಗಳು ಬಹಳ ತಟ್ಟನೆ ಗರಿಷ್ಠ ಮಟ್ಟ ಅಂದ್ರೆ ಪೀಕ್ ಲೆವೆಲ್ಗೆ ಹೋಗ್ಬೋದು. ಆದ್ರೆ ಆತಂಕ ಆ ಥರ ಅಲ್ಲ, ಆಂಗ್ಸೈಟಿ ಆ ಥರ ಅಲ್ಲ. ಸೊ ಅದು ಒಂದು ಆಂಗ್ಸೈಟಿ ಆಲ್ ಆಫ್ ಎ ಸಡನ್ ಬೆಳವಣಿಗೆ ಆಗುವಂಥದ್ದಲ್ಲ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಆತಂಕದ ಗುಣಲಕ್ಷಣಗಳು ವ್ಯಕ್ತಿನಲ್ಲಿ ಬೆಳೀತಾ ಹೋಗುತ್ತೆ. ಪ್ಯಾನಿಕ್ ಅಂತಂದ್ರೆ ಕೈಂಡ್ ಆಫ್ ಇನ್ಸ್ಟಂಟ್, ಆತಂಕ ಅಂತಕ್ಕಂಥದ್ದು ಇಟ್ಸ್ ಎ ಗ್ರಾಜುಯಲ್ ಪ್ರೋಸೆಸ್. ಏನಾಗುತ್ತೋ ಇದು ಪಾಸಿಟಿವ್ ಆಗುತ್ತಾ, ನೆಗೆಟಿವ್ ಆಗುತ್ತಾ, ಇದರಿಂದ ಅನುಕೂಲ ಆಗುತ್ತಾ, ಅನಾನುಕೂಲಗಳಾಗುತ್ತಾ. ಸೊ ಅನೇಕ ವಿಷಯಗಳನ್ನ ಕ್ಯಾಲ್ಕುಲೇಷನ್ಗಳನ್ನ ಹೊಂದಿ ಆಗ್ತಕ್ಕಂಥ ಡೆವಲಪ್ಮೆಂಟು ಇದು ಆಗಿರುತ್ತೆ. ಇದರ ತೀವ್ರತೆ ಕೇವಲ 10 ನಿಮಿಷಗಳಲ್ಲಿ ಪೀಕ್ ಲೆವೆಲ್ಗೆ ಹೋಗಿ 30 ನಿಮಿಷಗಳವರೆಗೆ ಅತ್ಯಂತ ಪೀಕ್ ಲೆವೆಲ್ಗೆ ಹೋಗಿ ಕೆಲವೊಂದು ಬಾರಿ ಎಂಡ್ ಆಗುವಂಥದ್ದು ಲಕ್ಷಣಗಳು ಇರ್ತಾ ಹೋಗುತ್ತೆ. ಈ ರೋಗ ಲಕ್ಷಣಗಳು ಆತಂಕದಲ್ಲಿ ಅಷ್ಟು ತೀವ್ರತೆಗಳನ್ನು ಹೊಂದಿರೋದಿಲ್ಲ. ವಿನ್ ಕಂಪೇರ್ ಟು ದ ಪ್ಯಾನಿಕ್ ಡಿಸಾರ್ಡರ್ಸ್, ಆತಂಕಕ್ಕೆ ಒಳಗಾಗಿರ್ತಾನೆ, ಆದ್ರೆ 10 ನಿಮಿಷಕ್ಕೆ ಅದು ಪೀಕ್ ಲೆವೆಲ್ಗೆ ಹೋಗಲ್ಲ. 30 ಸೊ ಇದು ಒಂದು ಸ್ವಲ್ಪ ಲಾಂಗ್ ಡ್ಯೂರೇಷನ್ವರೆಗೂ ವ್ಯಕ್ತಿನಲ್ಲಿ ಇರ್ತಕ್ಕಂಥ ರೋಗ ಲಕ್ಷಣಗಳು ಬೆಳವಣಿಗೆ ಆಗುವಂಥದ್ದನ್ನ ಕಾಣ್ತಾ ಹೋಗ್ಬೋದು. ಮೂರನೇದು ಅಪರೂಪವಾಗಿ ನಮ್ಮ ಈ ಒಂದು ಘಟನೆಗಿಂತ ಹೆಚ್ಚು ಇರುತ್ತೆ, 1 ಗಂಟೆಗಿಂತ ಹೆಚ್ಚು ಇರುತ್ತೆ ಪ್ಯಾನಿಕ್ ಡಿಸಾರ್ಡರ್ಸ್. ಇದು ಅಷ್ಟೇ ಬಹಳ ದೀರ್ಘಕಾಲಿಕವಾಗಿ ಇರ್ತಕ್ಕಂಥದ್ದು, ಅಂದ್ರೆ ಮೋರ್ ದ್ಯಾನ್ ಆರ್. ಬಹಳ ಆತಂಕ ಅಂತಕ್ಕಂಥದ್ದು 1 ದಿನ, 1 ವಾರ, ಸೊ ಈ ರೀತಿ ಬಹಳ ದೀರ್ಘಕಾಲಿಕವಾಗಿ ಇರ್ತಕ್ಕಂಥ ಒಂದು ರೋಗ ಲಕ್ಷಣಗಳಾಗಿರುತ್ತೆ. ಸೊ ಇದು ಈ ಪ್ಯಾನಿಕ್ ಡಿಸಾರ್ಡರ್ಸ್ಗೂ ಆಂಗ್ಸೈಟಿಗೂ ಇರ್ತಕ್ಕಂಥ ವ್ಯತ್ಯಾಸ. ಆಂಗ್ಸೈಟಿ ತೀವ್ರತರವಾದಂತಹ ಆತಂಕ, ಏನಾಗುತ್ತೋ ಅಂದ್ರೆ ಸ್ಟೇಟಸ್ ಗೊತ್ತಿಲ್ಲ ಅಂತಂದಾಗ, ಏನಾಗುತ್ತೆ ಬಿಡುತ್ತೆ ಅನ್ನೋ ಗೊತ್ತಿಲ್ಲ ಅಂತಂದಾಗ ಸಾಮಾನ್ಯವಾಗಿ ಆತಂಕ ಆಗ್ತಾ ಹೋಗುವಂಥದ್ದು ಸಹಜ. ಆದರೆ ದ ಪ್ರಾಬ್ಲಮ್ ವಿತ್ ಪರ್ಸನ್ ಕೋಪ್ ಅಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಡ್ಜಸ್ಟ್ಮೆಂಟ್ ಸ್ಕಿಲ್ಸ್ ಇಲ್ಲ ಅಂತ ಸಂದರ್ಭದಲ್ಲಿ ಅವರ ಆತಂಕದ ಒಂದು ತೀವ್ರತೆ ಬಹಳ ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ಪ್ಯಾನಿಕ್ ಡಿಸಾರ್ಡರ್ಸು ಅಪರೂಪವಾಗಿ ಅಥವಾ ಸಾಮಾನ್ಯವಾಗಿ 1 ಗಂಟೆಯಿಂದ ಹೆಚ್ಚಿರುತ್ತೆ, ಅರ್ಧ ಗಂಟೆ ಇರುತ್ತೆ, 1 ಗಂಟೆ ಇರುತ್ತೆ, 1 ಗಂಟೆಯಿಂದ ಹೆಚ್ಚಿರುತ್ತೆ. ಬಟ್ ವೆನ್ ಯು ಕಂಪೇರ್ ಟು ದ ಆತಂಕ, ಆಂಗ್ಸೈಟಿಗೆ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಲಾಂಗ್ ಆಗಿ ಇರ್ತಕ್ಕಂಥ ಒಂದು ಗುಣಲಕ್ಷಣಗಳಲ್ಲ, ರೋಗ ಲಕ್ಷಣಗಳಲ್ಲ. ಆದರೆ ಆತಂಕದಲ್ಲಿ ತುಂಬಾ ಅತಿ ಹೆಚ್ಚಿನ ಅಥವಾ ದೀರ್ಘಕಾಲದವರೆಗೆ ಇರ್ತಕ್ಕಂತಹ ಈ ಒಂದು ರೋಗ ಲಕ್ಷಣಗಳು ಇರುತ್ತವೆ ಅನ್ನೋದನ್ನ ನಾವು ನೋಡ್ಬೋದು. ಈ ಒಂದು ಈ ಪ್ಯಾನಿಕ್ ಡಿಸಾರ್ಡರ್ಸ್ ಏನಿದೆ, ಹೇಗೆ ಹರಡುತ್ತೆ, ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಲಿಂಗ ವ್ಯತ್ಯಾಸಗಳೇನು, ವ್ಯಕ್ತಿ ವ್ಯತ್ಯಾಸಗಳೇನು, ಮತ್ತು ಪ್ರಾರಂಭದ ವಯಸ್ಸು, ಸೊ ಯಾವಾಗ ಯಾವ ಹಂತದಲ್ಲಿ ಕಾಣಿಸ್ಕೊಳ್ತದೆ. ಸೊ ಈ ಒಂದು ಹರಡುವಿಕೆ ಅಂತ ಬಂದಾಗ ನಮ್ಮಲ್ಲಿ ಅನೇಕ ರೀತಿಯಾದಂತಹ ವ್ಯಕ್ತಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ಬೋದು, ಗಮನಿಸ್ಕೊಳ್ತಾ ಹೋಗ್ಬೋದು. ವ್ಯಕ್ತಿಗಳ ನಡುವೆ ಒಂದು ಸಂದರ್ಭವನ್ನು, ಒಂದು ಸಿಚುವೇಶನ್ ಅನ್ನ ಪರ್ಸೀವ್ ಮಾಡುವಂತ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಯಾರು ಯಾವ ಆಂಗಲ್ ಇಂದ ಒಂದು ಸನ್ನಿವೇಶವನ್ನ ಪರ್ಸೀವ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಇದರ ತೀವ್ರತೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದರ ತೀವ್ರತೆಯ ಮೇಲೆ ಇದರ ರೋಗ ಲಕ್ಷಣಗಳು ನಿಂತ್ಕೊಳ್ತಾ ಹೋಗುತ್ತೆ. ಅಫ್ಕೋರ್ಸ್ ಲಿಂಗ ವ್ಯತ್ಯಾಸಗಳು ಇರೋದನ್ನ ನಾವು ನೋಡಬಹುದು, ವ್ಯಕ್ತಿ ವ್ಯತ್ಯಾಸಗಳು ಇರೋದನ್ನ ನಾವು ನೋಡಬಹುದು. ಸಾಮಾನ್ಯವಾಗಿ ಈ ಪ್ಯಾನಿಕ್ ಡಿಸಾರ್ಡರ್ಸ್ ಫೀಮೇಲ್ ಅಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತ ಸದಸ್ಯರು ಹೇಳ್ತಾರೆ. ಫೀಮೇಲ್ ಅಲ್ಲಿ ಈ ಒಂದು ತಾರತಮ್ಯ ವ್ಯತ್ಯಾಸಗಳಂತ ಇದು ಕೊಂಡು ಬಂತು ಅಂತಂದ್ರೆ ಹೆಚ್ಚಾಗಿ ಇರ್ತದೆ ವೆನ್ ಕಂಪೇರ್ ಟು ಮೇಲ್.
ಪ್ಯಾನಿಕ್ ಡಿಸಾರ್ಡರ್ಸ್ ಯಾರು ಒಂದು ಸಂದರ್ಭಕ್ಕೆ ತಕ್ಕಂತೆ ಯುಟಿಲೈಸೇಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಸಂದರ್ಭವನ್ನ ಸರಿಯಾದ ಪ್ರಮಾಣದಲ್ಲಿ ಗೆಸ್ ಮಾಡಕ್ ಆಗ್ತಾ ಇಲ್ಲ, ಸಂದರ್ಭವನ್ನು ಊಹೆ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಥವಾ ನಿಲ್ಲುತ್ತಾ ಇಲ್ಲ ಅಥವಾ ಸಿಗ್ತಾ ಇಲ್ಲ, ಅಂಥವರಲ್ಲಿ ಈ ರೀತಿಯಾದಂಥ ಪ್ಯಾನಿಕ್ ಡಿಸಾರ್ಡರ್ಸ್ ಹೆಚ್ಚಾಗಿ ಕಂಡು ಬರ್ತಾ ಹೋಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಕಾರಣ ಜೈವಿಕ ಕಾರಣಗಳು ಅಂತಂದ್ರೆ ಜೆನೆಟಿಕ್ ವೇರಿಯೇಬಲ್ಸ್. ಅಧ್ಯಯನಗಳ ಪ್ರಕಾರ ಈ ಪ್ಯಾನಿಕ್ ಡಿಸಾರ್ಡರ್ಸ್ಗೆ 9-13% ಜೆನೆಟಿಕ್ ವೇರಿಯಂಟ್ಸು ಒನ್ ಆಫ್ ದ ರೀಸನ್ ಫ್ಯಾಕ್ಟರ್ ಫಾರ್ ದಟ್ ಅಂತ ಹೇಳ್ತಾ ಹೋಗುತ್ತೆ. ಜೆನೆಟಿಕ್ ವೇರಿಯೇಬಲ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಪೇರೆಂಟ್ಸ್ ಇಂದ ಅಥವಾ ಮದರ್ ಅಥವಾ ಮೆಟರ್ನಲ್ ಸೈಡು ಫೆಟರ್ನಲ್ ಸೈಡು ಅವರಲ್ಲೂ ಒಬ್ಬರಿಗೆ ಇರ್ತಕ್ಕಂತಹ ಈ ರೀತಿಯಾದಂಥ ಗುಣಲಕ್ಷಣಗಳು ಡಾಮಿನೆಂಟ್ ಮತ್ತು ರೆಸಿಸ್ಟಿವ್ ಸೆಲ್ಸ್ ಅಂದರೆ ಕ್ರೋಮೋಸೋಮ್ಸ್ಗಳ ಮುಖಾಂತರ ಏನು ಒಂದು ವಿಷಯಗಳು, ಒಂದು ಗುಣಲಕ್ಷಣಗಳು ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಅಥವಾ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಗುಣಲಕ್ಷಣಗಳು ಸಹ ಒಂದು ಸರ್ಟನ್ ಏಜ್ಗೆ ಬಂದಾಗ ಅಥವಾ ಪರ್ಟಿಕ್ಯುಲರ್ ಏಜಸ್ ಅಲ್ಲಿ ಆದಂತಹ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. ಅದನ್ನು ಜೆನೆಟಿಕ್ ವೇರಿಯೇಬಲ್ಸ್ ಅಂತ ಕರೀತಾರೆ. ಜೆನೆಟಿಕ್ ವೇರಿಯೇಬಲ್ಸ್ ಅಫ್ಕೋರ್ಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಕಾರಣ ಆಗಿರುತ್ತೆ. ಈ ಒಂದು ನೈದಾನಿಕ ಅನಾಲಿಸಿಸ್ ಅನ್ನು ನಾವು ತೆಗೆದುಕೊಂಡಾಗ ಅದಕ್ಕೂ ಮುಂಚೆ ಜೆನೆಟಿಕ್ ಹೆರಿಡಿಟಿ ಫ್ಯಾಕ್ಟರ್ ಇಂದನೂ ಸಹ ಇಂತಹ ಮಾಹಿತಿಗಳು ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಹರಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ. ಬಯೋಕೆಮಿಸ್ಟ್ರಿ ನಮ್ಮ ದೇಹ ಕೆಮಿಕಲ್ ಇಂದ ಮಾಡಿರಲ್ಪಟ್ಟಿದೆ. ಅನೇಕ ಬೇರೆ ಬೇರೆಯ ವಿವಿಧವಾದ ಕೆಮಿಕಲ್ ನಮ್ಮ ಬಾಡಿನಲ್ಲಿದೆ. ಫಾರ್ ಎಕ್ಸಾಂಪಲ್ 4 ವಿವಿಧ ಕಾಂಪೊನೆಂಟ್ಗಳು, ಕೆಮಿಕಲ್ ಕಾಂಪೊನೆಂಟ್ಗಳು ನಮ್ಮ DNA ನಲ್ಲಿ ಇದೆ. ಬೇಸಿಕ್. ಸೊ ದೀಸ್ ಆರ್ ದ ಬೇಸಿಕ್ ಕಾಂಪೊನೆಂಟ್ ಆಫ್ ಲಿಕ್ವಿಡ್. ಆ ಬೇಸಿಕ್ ಕಾನ್ಸೆಪ್ಟ್ಗಳು, ವೇರಿಯಂಟ್ಗಳು, ಈ ಬಯೋಕೆಮಿಸ್ಟ್ರಿಯಲ್ಲಿ ಕಂಡು ಬರ್ತಕ್ಕಂಥ ವೇರಿಯಂಟ್ಗಳು ಈ ಒಂದು ಪ್ಯಾನಿಕ್ ಡಿಸಾರ್ಡರ್ಸ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ ಏನಿರುತ್ತೆ ಅದು ಒಂದು ರೀಸನ್ ಫಾರ್ ಪ್ಯಾನಿಕ್ ಅಟ್ಯಾಕ್ ಆರ್ ಪ್ಯಾನಿಕ್ ಡಿಸಾರ್ಡರ್ಸ್. ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ ನಮ್ಮ ಬಾಡಿ ಯಾವಾಗಲೂ ಅನೇಕ ರೀತಿಯಾದಂತಹ ಕೆಮಿಕಲ್ ಕಾಂಪೊನೆಂಟ್ ಇಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಏನಾದರೂ ಒಂದು ಅಂಶಗಳು ಡಿಸ್ಫಂಕ್ಷನಲ್ ಆದರೆ ಅಥವಾ ಓವರ್ ಪ್ರೊಡಕ್ಷನ್ ಆದರೆ, ಲೆಸ್ ಪ್ರೊಡಕ್ಷನ್ ಆದರೆ, ಇನ್ನೊಂದು ಪ್ರೊಡಕ್ಷನ್ಸ್ ಮೇಲೆ, ಇನ್ನೊಂದು ಗ್ಲ್ಯಾಂಡ್ಸ್ ಮೇಲೆ, ಇನ್ನೊಂದು ಜೀವ ರಾಸಾಯನಿಕದ ಮೇಲೆ ಪರಿಣಾಮ ಬೀರೋದ್ರೆ ಅದರ ಒಂದು ತೀವ್ರತೆಯನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಸೊ ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ. ಸೊ ಅನೇಕ ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ ಇರೋದನ್ನು ನಾವು ನೋಡ್ಬೋದು ನಮ್ಮ ಸೆಲ್ಗಳ ಮುಖಾಂತರ ಅಥವಾ ನಮ್ಮ ಹೆರಿಡಿಟಿ ಫ್ಯಾಕ್ಟರ್ ಮುಖಾಂತರ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸೆಲ್ಸ್ಗಳನ್ನು ನಾವು ಅಸೆಸ್ ಮಾಡಿದ್ರೆ, ನಮ್ಮಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗಳನ್ನು ನಾವು ನೋಡ್ತಾ ಹೋದರೆ, ಐಡೆಂಟಿಫೈ ಮಾಡ್ತಾ ಹೋಯ್ತು ಅಂತಂದರೆ ನಮಗೆ ಈ ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿ ಅಂತಂದರೆ ಏನು ಅನ್ನೋದು ನಮಗೆ ಅರಿವಾಗ್ತಾ ಹೋಗುತ್ತೆ. ಸೈಕಲಾಜಿಕಲ್ ಪ್ರಾಸ್ಪೆಕ್ಟಿವ್ಸು. ಸೊ ಅದರಲ್ಲಿ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಬರುತ್ತೆ, ಕಾಗ್ನಿಟಿವ್ ಫ್ಯಾಕ್ಟರ್ಸ್ ಬರುತ್ತೆ. ಸೈಕಲಾಜಿಕಲ್ ಪ್ರಾಸ್ಪೆಕ್ಟಿವ್ ಫಾರ್ ದ್ಯಾಟ್. ಸೊ ಅಸೋಸಿಯೇಟ್ ಆಗಿಬಿಡುತ್ತೆ ಕೆಲವೊಂದು ಬಿಹೇವಿಯರಲ್ ಫ್ಯಾಕ್ಟರ್ಸಲ್ಲಿ. ಅಸೋಸಿಯೇಟ್ ಅಂತಂದರೆ ಅನುಬಂಧನೆಗೊಳಗಾಗುತ್ತೆ ಅಂತಂದರೆ ಸೊ ಒಂದು ಸಂದರ್ಭ, ಒಂದು ಸಿಚುವೇಶನ್ ನಮಗೆ ಆಗ್ತಾ ಇಲ್ಲ, ಅದರಿಂದ ಹೊರಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಹೊರಬರಬೇಕು ಅಂತ ಸಂದರ್ಭದಲ್ಲಿ ಏನು ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಸರಿಯಾದ ಸಮಯದಂತಹ ತರಬೇತಿಗಳನ್ನು ನಾವೇನಾದ್ರು ತಗೊಳ್ತಾ ಹೋಯ್ತು ಅಂತಂದರೆ ಬಿಹೇವಿಯರಲ್ ಚೇಂಜಸನ್ನು ನಾವು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಿದ್ರೆ
ಅನೇಕ ರೀತಿಯ ಅಥವಾ ಅನೇಕ ಬಗೆಯ ರೋಗ ಲಕ್ಷಣಗಳು ನಮ್ಮ ಅವನತಿಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಬಿಹೇವಿಯರಲ್ ಫ್ಯಾಕ್ಟರ್ಸ್, ಅಸೋಸಿಯೇಷನ್ಸ್, ಅನುಬಂಧನೆ. ಈಗ ನೆಗೆಟಿವ್ ಬಿಹೇವಿಯರ್ ಇಂದ ಪಾಸಿಟಿವ್ ಬಿಹೇವಿಯರ್ಗೆ ನಾವು ನಮ್ಮ ವರ್ತನೆಯನ್ನ ಶೇಪ್ ಮಾಡ್ಬೋದು. ಫ್ರಮ್ ನೆಗೆಟಿವ್ ಇಂದ ಪಾಸಿಟಿವ್ಗೂ ಸಹ ನಮ್ಮ ವರ್ತನೆಯನ್ನ ಶೇಪ್ ಮಾಡ್ಬೋದು. ಅದು ಬಿಹೇವಿಯರಲ್ ಫ್ಯಾಕ್ಟರ್ಸ್. ಅದಕ್ಕೆ ಹೆಲ್ಪ್ ಆಗುವಂಥದ್ದು ಅನುಬಂಧನೆಗಳು. ಅನುಬಂಧನೆಗಳು ಅಂತಾರೆ ಕ್ಲಾಸಿಕಲ್ ಇರ್ಬೋದು, ಆಪರೆಂಟ್ ರನ್ನಿಂಗ್ ಆಸ್ಪೆಕ್ಟ್ಗಳು ಇರ್ಬೋದು. ನಮ್ಮನ್ನ ಅವು ಶೇಪ್ ಮಾಡುತ್ತೆ, ನಮ್ಮ ವ್ಯಕ್ತಿತ್ವನ ಶೇಪ್ ಮಾಡುತ್ತೆ, ನಮ್ಮ ವ್ಯಕ್ತಿತ್ವನ ಬದಲಾಯಿಸುತ್ತೆ. ಅಂತ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ತತ್ವಗಳು, ಕೆಲವೊಂದು ನಿಯಮಗಳು ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ ಪಾವ್ಲೋವ್ನ ಕ್ಲಾಸಿಕಲ್ ಕಂಡೀಷನಿಂಗು, BF ಸ್ಕಿನ್ನರ್ನ ಆಪರೆಂಟ್ ಲರ್ನಿಂಗ್ ಮೆಕ್ಯಾನಿಸಮ್ ಅಥವಾ ಸ್ಕಿಲ್ಸ್. ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿಯನ್ನ ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಗಳನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಆಗಬಹುದಾ ಅನ್ನೋದಾದ್ರೆ ಲ್ಯಾಬೊರೇಟರಿ ಸೆಟಪಲ್ಲೇ ಅಥವಾ ಕೆಲವೊಂದು ಅನುಬಂಧನೆಗಳ ಪ್ರಕ್ರಿಯೆಗಳಿಗೆ ನಾವು ಒಬ್ಬ ವ್ಯಕ್ತಿಗಳನ್ನ ನಾವು ಇನ್ವಾಲ್ವ್ ಮಾಡ್ತಾ ಹೋಗ್ತಾರೆ. ಎಸ್, ಅಫ್ಕೋರ್ಸ್, ನಾವು ಅಂತಹ ಒಂದು ಸಂದರ್ಭಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿಯನ್ನು ತೆಗೆದುಕೊಂಡು ಹೋಗಬಹುದು. ಬಿಹೇವಿಯರಲ್ ಫ್ಯಾಕ್ಟರ್ಸ್ ನಮ್ಮ ಬಿಹೇವಿಯರ್, ನಮ್ಮ ವರ್ತನೆಯನ್ನ ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡಬಹುದು ಡ್ಯೂ ಟು ಸಮ್ ರೀಸನ್ಸ್ with the help of some therapeutic information, therapeutic knowledge. ಅದು ನಮಗೆ ಅರ್ಥ ಆದ್ರೆ ಈ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಥವಾ ಅನುಬಂಧನೆಗಳು ಅಥವಾ ಆಪರೆಂಟ್ ಲರ್ನಿಂಗ್ ಸಿಚುಯೇಷನ್ನ ಕೆಲವೊಂದು ಅಂಶಗಳು, ಲಾಗಳು, ಸಿದ್ಧಾಂತಗಳು, ಅದರ ಬೇಸ್ ಮೇಲೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎಲಿಮೆಂಟ್ ಅನ್ನು ಪಾಸಿಟಿವ್ ನೆಗೆಟಿವ್ ಆಗಿ ಮಾಡುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ವರ್ತನೆಯನ್ನ ಶೇಪ್ ಮಾಡಲಿಕ್ಕೆ, ಒಂದು ವರ್ತನೆಯನ್ನ ಮಾಡಿಫೈ ಮಾಡಲಿಕ್ಕೆ ಬೋತ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಜೊತೆಗೆ ಅನುಬಂಧನೆ, ಕ್ರಿಯಾತ್ಮಕ ಅನುಬಂಧನೆ, ಇವುಗಳ ಮುಖಾಂತರ ವ್ಯಕ್ತಿಯ ವ್ಯಕ್ತಿತ್ವವನ್ನ, ಅವನ ಎಕ್ಸ್ಪೀರಿಯನ್ಸ್ ಅನ್ನ ಬದಲಾಯಿಸಬಹುದು. ಬದಲಾವಣೆ ಹಳಿಗೆ ಅಂತಹ ವ್ಯಕ್ತಿಗಳನ್ನ ನಾವು ತರಬಹುದು. ಕಾಗ್ನಿಟಿವ್ ಫ್ಯಾಕ್ಟರ್ಸ್, ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಲ್ಲಿ ಇನ್ನೊಂದಿದೆ, ಆಪರೆಂಟ್ ಲರ್ನಿಂಗ್, ಕ್ಲಾಸಿಕಲ್ ಲರ್ನಿಂಗ್ ಜೊತೆಗೆ ಆಪರೆಂಟ್ ಲರ್ನಿಂಗ್. ಸೊ ಮೊದಲು ಒಂದು ರ್ಯಾಬಿಟ್ ಅನ್ನ, ಬಿಳೆ ಮೊಲವನ್ನ ಒಬ್ಬ ರಾಬೋಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಹುಡುಗನ ಮುಂದೆ ಇಟ್ಟಿರ್ತಾರೆ. ಸೊ ಅದು ಫಂಕ್ಷನ್ಸ್ ಮಾಡ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರುತ್ತೆ. ಸೊ ಆಕ್ಟಿವಿಟೀಸ್ ಮಾಡುವಂತ ಸಂದರ್ಭದಲ್ಲಿ ಸೊ ಯಾವುದೋ ಒಂದು ಹಂತದಲ್ಲಿ ಆ ಒಂದು ಮಗುವಿನ ಪಕ್ಕ ಹೋಗುತ್ತೆ. ಸೊ ಮಗುವಿನ ಪಕ್ಕ ಹೋದಾಗ ಆ ಮಗು ಏನು ಕ್ಯಾಚ್ ಮಾಡ್ಕೋಬೇಕು ಬೈ ದ ಮೂಮೆಂಟು, ಎಕ್ಸ್ಪೆರಿಮೆಂಟು ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಅಬ್ಸರ್ವ್ ಮಾಡುವಂತ ಸಂದರ್ಭದಲ್ಲಿ ಇನ್ನೇನು ಮುಟ್ಟಕ್ಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಜೋರಾಗಿ ನಾಯ್ಸ್ ಮಾಡ್ತಾರೆ. ಜೋರಾಗಿ ನಾಯ್ಸ್ ಆಯಿತು ಅಂತಂದಾಗ ಮಗು ಬೆಚ್ಚಿ ಬೀಳುತ್ತೆ. ಯಾವಾಗ ಬೆಚ್ಚಿ ಬೀಳುತ್ತೆ ಆ ಮಗು ಅಂತ ಒಂದು ಸಂದರ್ಭಕ್ಕೆ ಎಕ್ಸ್ಪೋಜರ್ ಆಯ್ತಾ ಅಂತಹ ಫಂಕ್ಷನ್ ಇಂದ ದೂರ ಇರ್ತಕ್ಕಂಥದ್ದನ್ನು ಅದು ಕಲಿತಾ ಹೋಗುತ್ತೆ. ಇದೇ ನಿಯಮಗಳನ್ನ ಉಪಯೋಗಿಸ್ಕೊಂಡು ಇರ್ತಕ್ಕಂಥ ನೆಗೆಟಿವ್ ಎಲಿಮೆಂಟ್ ಇಂದ ಪಾಸಿಟಿವ್ ಎಲಿಮೆಂಟ್ಗೂ ಸಹ ತರಬಹುದು. ಸಾಮಾನ್ಯವಾದ ವರ್ತನೆಯನ್ನ, ವ್ಯಕ್ತಿತ್ವದ ವರ್ತನೆಗಳನ್ನ ಹೊಂದಿದಾನೆ ಅಂತ ಅನ್ನೋದಾದ್ರೆ, ಒಬ್ಬ ವ್ಯಕ್ತಿತ್ವದ ವರ್ತನೆಗಳು ಸಾಮಾನ್ಯವಾಗಿದ್ದಾವೆ ಅಂತ ಅಂದ್ರೆ ಅದನ್ನು ಅನುಬಂಧನೆಯ ಮುಖಾಂತರ ಅಸಾಮಾನ್ಯಕ್ಕೆ ತೆಗೆದುಕೊಂಡು ಹೋಗಬಹುದು. ಅನುಬಂಧನೆಯ ಮೂಲಕ ಅಸಮಾನತೆಯಿಂದ ಸಾಮಾನ್ಯತೆಗಳಿಗೂ ತೆಗೆದುಕೊಂಡು ಹೋಗಬಹುದು. ಇಟ್ಸ್ ಕ್ವೈಟ್ ನ್ಯಾಚುರಲ್. ಈ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ, ಓಕೆ, ಇನ್ನೇನು ಮಗು ಕಿಟ್ಟನೆ ಕಿರ್ಚುತ್ತೆ, ಅದು ಅನುಬಂಧನೆಗೆ ಒಳಪಡುತ್ತೆ. ಅನುಬಂಧನೆಗೆ ಒಳಪಟ್ಟ ನಂತರದಲ್ಲಿ ಅದನ್ನ ಎಕ್ಸ್ಟೆನ್ಷನ್ ಮಾಡಬಹುದು. ಎಕ್ಸ್ಟೆನ್ಷನ್ ಆದ ನಂತರ ಅದಕ್ಕೆ ರಿಲ್ಯಾಪ್ಸ್ ಆಗ್ಬಹುದು. ರಿಲ್ಯಾಪ್ಸ್ ಆಗಿರೋವಂಥದ್ದನ್ನ ಮತ್ತೆ ಅದನ್ನ ಎಕ್ಸ್ಟೆನ್ಷನ್ ತರುವಂಥದ್ದು ಅಥವಾ ಹೀಗೆ ಕಂಟಿನ್ಯೂಸ್ ಪ್ರೊಸೆಸ್ ಇರುತ್ತೆ. ಈ ಸೈಕಲಾಜಿಕಲ್ ಪ್ರಾಸ್ಪೆಕ್ಟಿವ್ ನಲ್ಲಿ ಏನು ಬಯೋಲಾಜಿಕಲ್ ಅಥವಾ ಬಿಹೇವಿಯರಲ್ ಫಂಕ್ಷನ್ಸ್ ಏನಿರುತ್ತೆ, ಇಟ್ ಕೌಂಟ್ಸ್ ಎ ಲಾಟ್.
ನೆಕ್ಸ್ಟ್ ಕಾಗ್ನೇಟಿವ್ ಫ್ಯಾಕ್ಟರ್ಸ್. ನಮ್ಮಲ್ಲಿ ಅನೇಕ ಇನ್ಫಾರ್ಮೇಶನ್ಗಳು ಈಗಾಗಲೇ ಪ್ರಿಜುಡೈಸ್ ಆಗಿರ್ತವೆ. ಇಂತಿಂಥ ವಿಷಯಗಳು ನಮಗೆ ಟ್ರಾಮೆಟಿಕ್. ಸೊ ಫಾರ್ ಎಕ್ಸಾಂಪಲ್, ಹೈಟ್ ಫೋಬಿಯಾ ಇದ್ರೆ, ಅತಿಯಾದ ಭಯ ಇದ್ರೆ, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಗಳನ್ನ ನೋಡಿದ್ರೆ, ಯಾವ್ದಾದ್ರು ಒಂದು ವಸ್ತು, ಸ್ನೇಕ್ಸ್ ಅಥವಾ ವೈಲ್ಡ್ ಅನಿಮಲ್ಸ್ಗಳನ್ನ ನಾವು ನೋಡಿದ್ರೆ ಅದರಿಂದ ಭಯ ಆಗುತ್ತೆ. ಸೊ ಕಾಗ್ನೇಟಿವ್ ಫ್ಯಾಕ್ಟರ್ಸ್ಗಳು ಇರುತ್ತೆ. ನಮ್ಮಲ್ಲಿರ್ತಕ್ಕಂತಹ ಕಾಗ್ನಿಷನ್ಸ್ ಬಗ್ಗೆ ಇರ್ತಕ್ಕಂತಹ ಅಭಿಪ್ರಾಯಗಳು, ಅನಿಸಿಕೆಗಳು ಬದಲಾವಣೆ ಆಗಲಿಕ್ಕೆ ಕಾಗ್ನೇಟಿವ್, ನಮ್ಮಲ್ಲಿ ಈಗಾಗಲೇ ಇರ್ತಕ್ಕಂಥ ಕಾಗ್ನೇಟಿವ್ ಫ್ಯಾಕ್ಟರ್ಸ್ಗಳು ತುಂಬಿಕೊಂಡಿರುತ್ತೆ. ನಾವು ಕ್ಯಾಟಗರೈಸೇಷನ್ ಮಾಡ್ಕೊಂಡಿರ್ತೀವಿ. ಇದು ಇಂಥ ಕ್ಯಾಟಗರಿಗೆ ಬರುತ್ತೆ, ಇದು ಇಂಥ ಆಸ್ಪೆಕ್ಟ್ಗೆ ಬರುತ್ತೆ, ಇದು ತೊಂದರೆ ಮಾಡುತ್ತೆ, ಸೊ ಇದು ತೊಂದರೆ ಮಾಡೋದಿಲ್ಲ, ಸೊ ಇದು ತೊಂದರೆ ಮಾಡಿದ್ರೆ ಒಂದು 50% 60% ಇರುತ್ತೆ, ಸೊ ಇದು ಏನಾರ ಮಾಡ್ತು ಅಂತ ಅಂದ್ರೆ ಇಷ್ಟಿರುತ್ತೆ. ಸೊ ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಕಾಗ್ನೇಟಿವ್ನಲ್ಲಿ, ಈ ಕಾಗ್ನೇಟಿವ್ ಫ್ಯಾಕ್ಟರ್ಸ್ಗಳಲ್ಲಿ. ಸೊ ಇದು ಏನು ಮಾಡಲ್ಲ, ಇದು ಹಾರ್ಮ್ ಮಾಡುತ್ತೆ ಅಂತ ಈ ಒಂದಷ್ಟು ಇನ್ಫಾರ್ಮೇಶನ್ ನಮ್ಮ ಕಾಗ್ನಿಷನ್ಸ್ ಅಲ್ಲಿ ಇರುತ್ತೆ. ಆ ಕಾಗ್ನಿಷನ್ ಫಂಕ್ಷನ್ಸ್ನ ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತೀವಿ ನಾವು, ಈ ಒಂದು ಪ್ಯಾನಿಕ್, ಓಕೆ, ಸೊ ಪ್ಯಾನಿಕ್ ಡಿಸಾರ್ಡರ್ಸ್ಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಸೊ ಜೈವಿಕ ಕಾರಣಗಳಲ್ಲಿ ಹೇಗೆ ಜೆನೆಟಿಕ್ ವೇರಿಯಂಟ್ಸ್ ಒನ್ ಆಫ್ ದ ರೀಸನ್ ಫ್ಯಾಕ್ಟರ್ ಫಾರ್ ಪ್ಯಾನಿಕ್ ಡಿಸಾರ್ಡರ್ಸ್. ಅಂದರೆ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ಅಥವಾ ತಾತ ಅಜ್ಜಿ, ಅವ್ರ ತಾತ, ಸೊ ಈ ರೀತಿ ಯಾವುದೋ ಒಂದು ಜನರೇಷನಲ್ಲಿ ಈಗ ಡಾಮಿನೆಂಟ್ ರೆಸಿಸಿವ್ ಅಂತ ಒಂದು ಸೆಲ್ಗಳ ಮುಖಾಂತರ ಏನು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ, ಕ್ರೋಮೋಸೋಮ್ಸ್ಗಳ ಮುಖಾಂತರ ಏನು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ, ಅದರಲ್ಲಿ ಯಾವುದಾದ್ರು ಒಂದು ಎಲಿಮೆಂಟು ಸೊ ಒಂದು ಜನರೇಷನ್ ಅಥವಾ ನೆಕ್ಸ್ಟ್ ಜನರೇಷನಲ್ಲಿ ಅಪಿಯರ್ ಆಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅಪಿಯರ್ ಆಗ್ತಾ ಇದೆ ಅಂತ ಅಂದಾಗ ಆ ಒಂದು ಜನರೇಷನಲ್ಲಿ ಅದು ಡಾಮಿನೆಂಟ್ ಆಗಿರುತ್ತೆ. ಸೊ ಅಪಿಯರ್ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಅದು ಇಲ್ಲ ಅಂತ ಅಂದ್ರೆ ಅದು ಯಾವುದಾದ್ರೂ ಒಂದು ಜನರೇಷನಲ್ಲಿ ಅದೇನಾದ್ರು ಆ ಒಂದು ಸೆಲ್ ಡಾಮಿನೆಂಟ್ ಆದರೆ, ಅಥವಾ ಅದನ್ನು ಮೀರಿಸುವಂತಹ ಒಂದು ಸೆಲ್ಲು, ಇನ್ನೊಂದು ಸೆಲ್ಲು ಅಥವಾ ಕ್ರೋಮೋಸೋಮ್ಸು ಅಲ್ಲಿ ಇಲ್ಲ ಅಂತ ಅಂದಾಗ ಇದೇ ಡಾಮಿನೆಂಟ್ ಆಗುತ್ತೆ. ಡಾಮಿನೆಂಟ್ ಆದಾಗ ಆಬ್ವಿಯಸ್ಲಿ ಅದು ಒನ್ ಆಫ್ ದ ರೀಸನ್ ಫ್ಯಾಕ್ಟರ್ ಆಗುತ್ತೆ ಆ ಒಂದು ಪ್ಯಾನಿಕ್ ಡಿಸಾರ್ಡರ್ಸ್ ಅನ್ನು ಹೊಂದಲಿಕ್ಕೆ. ಸೊ ಹೀಗೆ ಈ ಜೆನೆಟಿಕಲ್ ವೇರಿಯೇಬಲ್ಸು, ವೇರಿಯಂಟ್ಸು ಒನ್ ಆಫ್ ದ ರೀಸನ್ ಫಾರ್ ಪ್ಯಾನಿಕ್ ಅಟ್ಯಾಕ್. ಎಲ್ಲ ಅಧ್ಯಯನಗಳು ಹೇಳಿರುವಂತೆ ಯಾವುದಾದ್ರೂ ಒಂದು ಎಬಿಲಿಟೀಸ್ ತಗೊಳ್ಳಿ, ಯಾವುದಾದ್ರು ಒಂದು ಅಬ್ನಾರ್ಮಿಟೀಸ್ ತಗೊಳ್ಳಿ, ಏನಾದ್ರು ಒಂದು ಪ್ರಾಬ್ಲಮ್, ಎಮೋಷನಲ್ ಇಶ್ಯೂಸ್ ತಗೊಳ್ಳಿ, ಪ್ರತಿಯೊಂದಕ್ಕೂ ಸಹ ಒಂದು ಹೆರಿಡಿಟಿ ಫ್ಯಾಕ್ಟರ್ ಅನ್ನೋದು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಅದು ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ಇರಬಹುದು, ಅನಾನುಕೂಲತೆಗಳು ಇರಬಹುದು. ಹೆರಿಡಿಟಿ ಅಂದರೆ ಮೆಟರ್ನಲ್ ಸೈಡು, ಫೆಟರ್ನಲ್ ಸೈಡಲ್ ಇಂದ ಬರ್ತಕ್ಕಂಥ ಕೆಲವೊಂದು ಎಲಿಮೆಂಟ್. ನಮ್ಮ ಉದಾಹರಣೆಗೆ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಅನ್ನು ತೆಗೆದುಕೋಬಹುದು. ಫಿಸಿಕಲ್ ಅಪಿಯರೆನ್ಸು, ಫಿಸಿಕಲ್ ಸ್ಟ್ರೆಂತ್, ಸ್ಟಾಮಿನಾ ಈ ರೀತಿಯಾಗಿದೆ, ಅಥವಾ ಒಂದು ಸ್ಟ್ರಾಂಗ್ ಇದೆ, ಒಂದು ಯುನಿಕ್ ಆಗಿದೆ, ಒಂದು ಯುನಿಕ್ ನೇಚರನ್ನು, ಗುಣಲಕ್ಷಣಗಳನ್ನು ಹೊಂದಿದೆ. ಯಾವ್ದಾದ್ರು ಒಂದು ಬಯೋಲಾಜಿಕಲ್ ಇರ್ಬೋದು, ಕಾಗ್ನಿಟಿವ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಮನಸ್ಸಿನ ದೌರ್ಬಲ್ಯತೆಗಳಿರ್ಬೋದು, ಮನಸ್ಸಿನ ಸ್ಟ್ರಾಂಗ್ನೆಸ್ ಇರ್ಬೋದು, ಏನೇ ಒಂದು ತೆಗೆದುಕೊಂತು ಅಂತಂದ್ರೂ ಸಹ ಆ ಒಂದು ಎಲಿಮೆಂಟಲ್ಲಿ ತುಂಬ ಸ್ಟ್ರಾಂಗ್ ಎನಫ್ ಇದ್ದಾರೆ ಅಥವಾ ಯೂನಿಕ್ ಆಗಿದ್ದಾರೆ ಅಂತಂದರೆ ಅದು ಜೆನೆಟಿಕ್ನ ಒಂದು ಕಾರಣ, ಜೆನೆಟಿಕ್ನ ಒಂದು ಇನ್ಫ್ಲೂಯೆನ್ಸು, ಜೆನೆಟಿಕ್ನ ಒಂದು ಕಾಂಟ್ರಿಬ್ಯೂಷನ್ನು. ಅದು ಇರೋದ್ರಿಂದನೇ, ಜೆನೆಟಿಕಲ್ ಕಾನ್ಸೆಪ್ಟ್, ಜೆನೆಟಿಕಲ್ ಆಸ್ಪೆಕ್ಟ್ ಇರೋದ್ರಿಂದನೇ ಆ ಒಂದು ಅಂಶಗಳು ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಕರ್ಲಿ ಹೇರ್ ಇದೆ, ಕಪ್ಪು ಸ್ಕಿನ್ ಇದೆ, ಐ ಡಿಫ್ರೆಂಟ್ ನೇಚರನ್ನು ಹೊಂದಿದೆ, ಡಿಫ್ರೆಂಟ್ ಸ್ಟ್ರಕ್ಚರನ್ನು ಹೊಂದಿದೆ, ಅಥವಾ ಬೇರೆ ಬೇರೆ ಅಂಗಗಳು ಅದರದ್ದೇ ಆದ ಸ್ಟಾಮಿನಾ ಅಥವಾ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿದೆ. ಅದರಿಂದ ಅದೆಲ್ಲ ಯಾವರಿಂದ ಬರುತ್ತೆ ಅಂತಾರೆ, ಸೊ ಆಲ್ಮೋಸ್ಟ್ ಆಲ್ ಅದು. ಸೊ ಎನ್ವಿರಾನ್ಮೆಂಟ್ ಅದು ಸಹ ಅಷ್ಟೇ ಕಾರಣವನ್ನು ಉಂಟು ಮಾಡುತ್ತೆ ಒಂದು ಫ್ಯಾಕ್ಟರ್ಸ್ಗೆ. ಅದು ಸ್ಟ್ರೆಂಥನ್ ಆಗೋದಕ್ಕೆ ಅಥವಾ ವೀಕನ್ ಆಗೋದಕ್ಕೆ ಅಥವಾ ಅನುಬಂಧನೆಗೆ ಒಳಗಾಗೋದಕ್ಕೆ ಅಥವಾ ಅನುಬಂಧನೆಗೆ ಒಳಗಾಗದೆ ಇರೋದಕ್ಕೆ ತನ್ನದೇ ಆದಂಥ ಸ್ಟ್ರಾಟಜಿಸ್ ಮುಖಾಂತರ, ಅದು ತನ್ನದೇ ಆದಂಥ ವೇನಲ್ಲಿ ಮುಖಾಂತರ ಅದು ಸ್ಪ್ರೆಡ್ ಓವರ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಒಂದು ನೆಗೆಟಿವ್ ಎಲಿಮೆಂಟು ಆಸ್ ಎ ಪ್ಯಾನಿಕ್ ಅಟ್ಯಾಕ್, ಪ್ಯಾನಿಕ್ ಡಿಸಾರ್ಡರ್ಸ್ ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅಂತ ಅಂದಾಗ, ಸೊ ಇಲ್ಲಿ ಸ್ಟಡಿ ಏನು ಹೇಳುತ್ತೆ, ಸೊ ಸಮ್ಟೈಮ್ ಇಟ್ ಅಪಿಯರ್ಸ್ ಅರ್ಲಿ
ಸೊ ಈ ಜೆನೆಟಿಕ್ ವೇರಿಯಂಟ್ ಏನಿದೆ, ಜೆನೆಟಿಕ್ ವೇರಿಯೇಬಲ್ಸ್ ಏನಿದೆ, ಸೊ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಯುನಿಕ್ ಆಗಿರುತ್ತೆ, ಮತ್ತು ಅದು ಅಷ್ಟು ಸುಲಭಕ್ಕೆ ಆ ವ್ಯಕ್ತಿಯಿಂದ ದೂರ ಹೋಗೋದಿಲ್ಲ, ಆಚೆ ಹೋಗೋದಿಲ್ಲ. ಸೊ ಅಂತಹ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಈ ಒಂದು ಲಕ್ಷಣಗಳು ಈ ಜೆನೆಟಿಕ್ ವೇರಿಯಂಟ್ ಇಂದ ಕಾಣಿಸ್ಕೊಳ್ತಾ ಹೋಗುತ್ತೆ. ಡಿಸ್ಫಂಕ್ಷನ್ಸ್ ಇನ್ ಬಯೋಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿನಲ್ಲಿ ಆಗ್ತಾ ಸೊ ಬ್ಲಡ್ ಲಿಕ್ವಿಡ್, ನಮ್ಮ ದೇಹದಲ್ಲಿರ್ತಕ್ಕಂಥ ಲಿಕ್ವಿಡ್, ಸೊ ಪ್ರತಿಯೊಂದು ಸಹ ಒಂದು ಕೆಮಿಕಲ್. ಸೊ ಅದನ್ನೇನಾದ್ರು ನಾವು ಟೆಸ್ಟ್ ಮಾಡಕ್ಕೆ ಹೋದ್ರೆ ಅದು ನ್ಯಾಚುರಲ್ ಆಗಿರೋದಿಲ್ಲ, ಅದು ತನ್ನದೇ ಆದಂತಹ ವಾಸನೆ ಆಗಿರಬಹುದು, ಬಣ್ಣ ಆಗಿರಬಹುದು, ಟೇಸ್ಟ್ ಆಗಿರಬಹುದು, ಎಲ್ಲ ಅದು ತನ್ನದೇ ಆದಂತಹ ಒಂದು ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಆ ಗುಣಲಕ್ಷಣಗಳನ್ನ ಹೊಂದಿತ್ತು ಅಂತ ಅಂದ್ರೂ, ಒಂದೇ ಈಗ ಟ್ವಿನ್ಸ್ ಆಗಿತ್ತು ಅಂತ ಅಂದ್ರೂ, ಸೊ ಅವರಲ್ಲಿ ಈ ರೀತಿಯಾದಂಥ ವೇರಿಯಂಟ್ಗಳು ಕಂಡು ಬಂತಂತಂದ್ರೆ, ಡಿಸ್ಫಂಕ್ಷನಲ್ ಬಯೋಕೆಮಿಸ್ಟ್ರಿಗಳು ಕಂಡು ಬಂದ್ರೆ, ಅವರಲ್ಲಿ ಇದೆ ಅಂತ ಐಡೆಂಟಿಫಿಕೇಶನ್ ಮಾಡ್ತು ಅಂತಂದ್ರೆ, ಬೆಳೀತಾ ಬೆಳೀತಾ ಅವ್ರ ನಡುವೆ ಇರ್ತಕ್ಕಂತಹ ಕೆಲವೊಂದು ಅಂಶಗಳು ಬೇರ್ಪಡೆ ಆಗಲಿಕ್ಕೆ ಕಾರಣ ಆಗುತ್ತೆ, ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೈಕಲಾಜಿಕಲ್ ಪ್ರಾಸ್ಪೆಕ್ಟಿವ್, ಬಿಹೇವಿಯರಲ್ ಫ್ಯಾಕ್ಟರ್ಸ್ ಮತ್ತು ಕಾಗ್ನಿಟಿವ್ ಫ್ಯಾಕ್ಟರ್ಸ್. ಕಾಗ್ನಿಟಿವ್ ಫ್ಯಾಕ್ಟರ್ಸು ಅಷ್ಟೇ ಮತ್ತು ಬಿಹೇವಿಯರಲ್ ಫ್ಯಾಕ್ಟರ್ಸು ಅಷ್ಟೇ. ಪ್ಯಾನಿಕ್ ಡಿಸಾರ್ಡರ್ಸ್ ನಾವು ಹೊಂದಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಕಾಗ್ನಿಷನ್ಸ್, ನಾವು ಒಂದು ಪ್ರಿಜುಡೈಸ್ ಆಗಿರ್ತೀವಿ. ಸೊ ಇದು ನಾವು ಈಗ ಸ್ನೇಕ್ ಬಂದಿದೆ, ಸ್ನೇಕ್, ಕೋಬ್ರಾ, ಅದು ನಮಗೆ ಹಾರ್ಮ್ಫುಲ್, ಅದು ನಮಗೆ ಕಚ್ಚಿದ್ರೆ ನಮಗೆ ಡೆತ್ ಆಗಬಹುದು ಅಥವಾ ಸಿವಿಯರ್ ಪ್ರಾಬ್ಲಮ್ಸ್ ಆಗಬಹುದು. ಸೊ ಈ ರೀತಿಯಾಗಿ ಇರೋದ್ರಿಂದ ನಾವು ಅದರಿಂದ ದೂರ ಇರುವಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಆತಂಕಕ್ಕೆ ಒಳಗಾಗುವಂತ ಸನ್ನಿವೇಶ ಕಡಿಮೆ ಉದ್ಭವ ಆಗ್ತಾ ಹೋಗುತ್ತೆ ನಮಗೆ ಯಾವಾಗ ಆ ಒಂದು ವಸ್ತು ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ನಾಲೆಡ್ಜ್ ಇದೆ ಅಂತ ಅಂದಾಗ. ಅದೇ ರೀತಿ ಕಾಗ್ನಿಟಿವ್ ಫಂಕ್ಷನ್ ಫ್ಯಾಕ್ಟರ್ಸು ಅಷ್ಟೇ. ಕಾಗ್ನಿಟಿವ್ ಫ್ಯಾಕ್ಟರ್ಸು ನಮ್ಮಲ್ಲಿ ಹೆಚ್ಚಾದಷ್ಟು, ಅದರ ಎಲಿಮೆಂಟ್ಗಳು ಹೆಚ್ಚಾದಷ್ಟು ಅದರ ಸಿಂಪ್ಟಮ್ಸ್ಗಳು ಸಹ ಹೆಚ್ಚಾಗ್ತವೆ. ಕಾಗ್ನಿಷನ್ಸ್ ಎಲಿಮೆಂಟು ಒಂದು ಸರ್ಟನ್ ಹಂತದವರೆಗೆ ಹೋಗೋಕ್ಕೆ ನಾವು ಅವಕಾಶಗಳನ್ನು ಕೊಡಬಾರ್ದು. ಕಾಗ್ನಿಟಿವ್ ಫ್ಯಾಕ್ಟರ್ಸು ತುಂಬ ಡೀಪ್ ಆಗಿರುತ್ತೆ, ಅದು ತುಂಬ ಆಳಕ್ಕೆ ತನ್ನದೇ ಆದಂತಹ ಒಂದು ಇನ್ಫ್ಲೂಯೆನ್ಸನ್ನು ಮಾಡಿರುತ್ತೆ. ಸೊ ಇಲ್ಲಿ ಸೈಕಲಾಜಿಕಲ್ ಪ್ರಾಸ್ಪೆಕ್ಟಿವ್ನಲ್ಲಿ ಬಂದಿರತಕ್ಕಂಥ ಬಿಹೇವಿಯರಲ್ ಫ್ಯಾಕ್ಟರ್ಸು ಮತ್ತು ಕಾಗ್ನಿಟಿವ್ ಫ್ಯಾಕ್ಟರ್ಸು ತನ್ನದೇ ಆದಂಥ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಹೋಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಏನು? ಪ್ಯಾನಿಕ್ ಡಿಸಾರ್ಡರ್ಸ್ಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಏನು? ಪ್ಯಾನಿಕ್ ಡಿಸಾರ್ಡರ್ಸ್ ಯಾರು ಹೊಂದಿರ್ತಾರೆ ಅಥವಾ ಯಾರಿಗೆ ಆ ಒಂದು ಪ್ಯಾನಿಕ್ ಡಿಸಾರ್ಡರ್ಸ್ ಇರುತ್ತೆ, ಸೊ ಅವರು ಈ ಮಸಲ್ಸ್, ಕೆಲವೊಂದು ಟೆಕ್ನಿಕ್ಸ್ಗಳಿದೆ, ಕೆಲವೊಂದು ಥೆರಪೀಸ್ಗಳಿದೆ, ಆ ಥೆರಪೀಸ್ಗಳ ಮುಖಾಂತರ ಅವರು ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಂಜ್ಞಾನ ವರ್ತನ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಇದೆ, ಮೆಡಿಟೇಷನ್ಸ್ ಇದೆ, ಯೋಗ ಇದೆ. ಅದ್ರ ಜೊತೆಗೆ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಬೇಕಾಗುತ್ತೆ. ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಅದ್ರ ಮುಖಾಂತರ ಸಂಜ್ಞಾನದ ವರ್ತನಾ ಚಿಕಿತ್ಸೆಗಳನ್ನು ಏನಾದ್ರು ನಾವು ಕೊಡ್ತಾ ಹೋದ್ರೆ, ಆ ಒಂದು ಥೆರಪಿಯನ್ನು ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ, ಆ ಒಂದು ಇಂಪ್ಲಿಮೆಂಟ್ ಮಾಡುವಂಥ ಒಂದು ವಸ್ತು ವಿಷಯ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಫಾರ್ ಎಕ್ಸಾಂಪಲ್ ಜಾಕೋಬ್ಸನ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ವಿಲ್ ಬಿ ದೇರ್. ಅದು ಏನು ಮಾಡುತ್ತೆ? ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ನಮ್ಮಲ್ಲಿರ್ತಕ್ಕಂಥ ಒಂದು ಇಂಪಲ್ಸಿವಿಟಿ ಇರುತ್ತಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಅಸ್ತವ್ಯಸ್ತವಾದ ಥಾಟ್ ಪ್ರೊಸೆಸ್ ಇರುತ್ತಲ್ಲ, ನಮ್ಮಲ್ಲಿರ್ತಕ್ಕಂಥ ಅಂದರೆ ವೈಬ್ರೇಟ್ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಹಾರ್ಟ್ ರೇಟ್, ಸೊ ಅವ್ರ ಸಿಂಪ್ಟಮ್ಸ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ರೋಗ ಲಕ್ಷಣಗಳು ಏನು ಅಂತಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ, ಬಯೋಲಾಜಿಕಲ್ ಕಾಂಪೊನೆಂಟ್, ಒಂದು ಭಯದ ವಾತಾವರಣಕ್ಕೆ ನಾವು ಎಕ್ಸ್ಪೋಜರ್ ಆಗ್ತಾ ಇದೀವಿ ಅಂತಂದ್ರೆ, ಹೃದಯ ಸಂಬಂಧಿ ಕಾರ್ಡಿಕಲ್ ರಿಲೇಟೆಡ್ ಸಮಸ್ಯೆಗಳು, ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಬಿಹೇವಿಯರಲ್ಗೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯೂಶಲಿ ಅಂತ ಸಂದರ್ಭದಲ್ಲಿ ನಮ್ಮ ಬಯೋಲಾಜಿಕಲ್ ಫಂಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ.
ವೈಬ್ರೇಟ್ ಜಾಸ್ತಿ ಆಗ್ತಾ ಹೋಗಿರುತ್ತೆ. ವೇರಿಯಂಟ್ಗಳು, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೇರಿಯಂಟ್ಗಳು ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡಿರುತ್ತೆ. ಅದನ್ನೆಲ್ಲ ನಾವು ತಿಳಿ ಮಾಡಬೇಕು, ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳನ್ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಜಾಕೋಬ್ಸನ್ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇಸ್ ದೇರ್. ಆಫ್ ಕೋರ್ಸ್ ಮೆಡಿಟೇಷನ್ ಇಸ್ ದೇರ್, ಯೋಗ ಇಸ್ ದೇರ್. ಈ ಜಾಕೋಬ್ಸನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಏನಿದೆ, ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇಟ್ ಟೇಕ್ಸ್ ಆಕ್ಚುಲಿ 1.5 hours ಟು ಕಂಪ್ಲೀಟ್ ಆಲ್. ಸೊ ಫ್ರಮ್ ಟಾಪ್ ಟು ಬಾಟಮ್, ಸೊ ಏನೇನು ಅಂಗಗಳನ್ನ ಬರ್ತಾ ಇರುತ್ತೆ ಅದನ್ನ ಮಸಲ್ಸ್ಗಳನ್ನ ಟೈಟ್ ಮಾಡುವಂಥದ್ದು, ಮಸಲ್ಸ್ಗಳನ್ನ ಲೂಸ್ ಮಾಡುವಂಥದ್ದು. ಸೊ ಅದೇ ತರ ಪ್ರತಿಯೊಂದು ಅಂಗವನ್ನು, ಫಾರ್ ಎಕ್ಸಾಂಪಲ್ ಒಂದು ಬೆರಳಿನ ತುದಿಯಿಂದ ಹಿಡಿದು, ಸೊ ಟೈಟ್ ಹಿಡಿಯುವಂಥದ್ದು, ಲೂಸ್ ಬಿಡುವಂಥದ್ದು, ಟೈಟ್ ಹಿಡಿಯುವಂಥದ್ದು, ಲೂಸ್ ಬಿಡುವಂಥದ್ದು. ಸೊ ಹಿಂಗೆ 2 ರಿಂದ 3 ಟ್ರಯಲ್ಗಳನ್ನ ಪ್ರತಿಯೊಂದು ಅಂಗದಲ್ಲಿ ಮಾಡ್ತಾ ಹೋದ್ರೆ ಈ ಮಸಲ್ಸ್ ಏನ್ ನಾವು ಟೈಟ್ ಮಾಡ್ತೀವಿ, ಮಸಲ್ಸ್ ಅನ್ನ ಏನ್ ನಿಧಾನಗತಿನಲ್ಲಿ ಹೀಗೆ ಲೂಸ್ ಬಿಡ್ತೀವಿ, ಈಗೇನ್ ಮಸಲ್ಸ್ ಅನ್ನ ನಾವ್ ಏನ್ ಟೈಟ್ ಮಾಡ್ತೀವಿ ಮತ್ತೆ ನಿಧಾನ ಮಾಡ್ತೀವಿ. ಸೊ ಇಟ್ ಬಿಕಮ್ ನ್ಯಾಚುರಲ್ ಆಗುತ್ತೆ. ಬಟ್ ಅಂಥದ್ದು ಈ ರೀತಿಯಾದಂತಹ ಒಂದು ಚಿಕಿತ್ಸೆ ಬಹಳ ತುಂಬಾ ಪರಿಣಾಮಕಾರಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಗಿವ್ ಎನಿ ಕೈಂಡ್ ಆಫ್ ಥೆರಪೆಟಿಕ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಥೆರಪಿ, ನಾವು ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತಾ ಹೋಗ್ಬೋದು. ಸೊ ಅದು ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಇರ್ತಕ್ಕಂಥ ಇಂಪಲ್ಸಿವಿಟಿಯನ್ನ ರಿಡ್ಯೂಸ್ ಮಾಡುತ್ತೆ, ಆಲ್ಮೋಸ್ಟ್ ಅದು ತಿಳಿಗೊಳಿಸಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನಾದ್ರು ಸಂಜ್ಞಾನ ವರ್ತನ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಚಿಕಿತ್ಸೆಗಳನ್ನ ಕೊಡ್ತಾ ಹೋಗ್ತಂದ್ರೆ ಅದರ ಎಫೆಕ್ಟ್ ಗಮನಾರ್ಹವಾಗಿ ಇರುತ್ತೆ, ಮತ್ತೆ ಗಣನೀಯವಾಗಿ ಅದರ ಒಂದು ಎಫೆಕ್ಟ್ ಇಂದ ಕಡಿಮೆ ಆಗ್ತಾ ಹೋಗುತ್ತೆ, ಸಿಂಟಮ್ಸ್ಗಳು ಕಡಿಮೆ ಆಗ್ತಾ ಹೋಗೋದನ್ನ ನಾವು ಗಮನಿಸ್ಕೋಬಹುದು ಅಥವಾ ನೋಡಬಹುದು. ಸೊ ಹೇಗೆ ಸಂಜ್ಞಾನ ವರ್ತನ ಚಿಕಿತ್ಸೆ ಇಂಪ್ಲಿಮೆಂಟ್ ಆಗುತ್ತೆ? ಸಂಜ್ಞಾನದಲ್ಲಿ ನಮ್ಗೆ ಏನೆಲ್ಲ ಕೂತಿರುತ್ತೆ ಅದು ವರ್ತನೆಗಳ ಮುಖಾಂತರ, ನಮ್ಮ ಬಿಹೇವಿಯರಲ್ ಮುಖಾಂತರ ವ್ಯಕ್ತ ಆಗ್ತಾ ಹೋಗುತ್ತೆ. ಕತ್ತಲಿನ ಭಯ ಇರುತ್ತೆ ಒಬ್ಬ ವ್ಯಕ್ತಿಗೆ, ಅಪರಿಚಿತರ ಭಯ ಇರುತ್ತೆ, ಸೋಷಿಯಲ್ ಫೋಬಿಯಾ ಇರುತ್ತೆ, ಅಥವಾ ಭಯ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ಓಕೆ, ಸೊ ಇನ್ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಅಂತ ಒಂದು ಸಂದರ್ಭಕ್ಕೆ ನಾವು ಪದೇ ಪದೇ ಒಳಗಾಗ್ತಾ ಇದೆ, ಸೊ ನಮಗೆ ಅದು ಪ್ಯಾನಿಕ್ ಡಿಸಾರ್ಡರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದ್ರದ್ದು ಎಫೆಕ್ಟ್ ಇರುತ್ತೆ, ಅದ್ರ ತೀವ್ರತೆ ಇರುತ್ತೆ ಅನ್ನೋದು ನಮಗೆ ಅರಿವು ಇತ್ತು ಅಂತಂದ್ರೆ, ಸೊ ಅಂತ ಸಂದರ್ಭಕ್ಕೆ ನಾವು ಹೋಗ್ಬಾರ್ದು, ಅಂತ ಸಿಚುವೇಶನ್ಗೆ ನಾವು ಎಕ್ಸ್ಪೋಜರ್ ಆಗಬಾರ್ದು. ಅಥವಾ ಅದರಲ್ಲಿ ಇರ್ತಕ್ಕಂಥ ನಮಗೆ ಒಂದು ಕಾಗ್ನಿಟಿವ್ ಏನಿರುತ್ತೆ, ಸೊ ಐಸೋಲೇಟ್ ಆಗಿರ್ತಕ್ಕಂಥದ್ದು, ಇಟ್ಸ್ ಎ ಪೇನ್ಫುಲ್, ಇಟ್ಸ್ ಎ ನೆಗೆಟಿವ್ ಆಸ್ಪೆಕ್ಟ್ ಅಂತ ನಮ್ಮ ತಲೆಯಲ್ಲಿ ಏನಾರ ಕೂತಿತ್ತು ಅಂತಂದ್ರೆ ಅದು ನಮ್ಮ ವರ್ತನೆಗಳ ಮುಖಾಂತರ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಕತ್ತಲಿಗೆ ಇನ್ನೊಂದು ಉದಾಹರಣೆಗೆ, ಆ ಕತ್ತಲಿನ ಪ್ರದೇಶಕ್ಕೆ ರಿಮೋಟ್ ಏರಿಯಾಗೆ ನಮಗೆ ಹೋಯ್ತು ಅಂತ ಅಂದ್ರೆ ನಮಗೆ ಭಯ ಆಗುತ್ತೆ ಅನ್ನೋದೇ ಆದ್ರೆ ಅದು ನಮಗೆ ಆಲ್ರೆಡಿ ಬಂದು ಕೂತಿರುತ್ತೆ. ಸೊ ಆನ್ ಟೈಮಲ್ಲಿ ನಾವು ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಹೋಗ್ಬೇಕು, ಯಾರು ಇಲ್ಲ, ನಿರ್ಜನ ಪ್ರದೇಶಕ್ಕೆ ಅಂತ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ನಮಗೆ ಅದ್ರ ಭಯ, ಅದ್ರ ತೀವ್ರತೆ ನಮ್ಗೆ ಕಾಡುತ್ತೆ. ಏನಕ್ಕೆ ಅಂತಂದ್ರೆ ಅದ್ರ ಇಂಟೆನ್ಸಿಟಿ ನಮಗೆ ಈಗಾಗಲೇ ಸಂಜ್ಞಾನದ ಅರಿವು ಇರುತ್ತೆ, ಸಂಜ್ಞಾನದಲ್ಲಿ ಅದರ ಅರಿವು ಇರುತ್ತೆ. ಇಟ್ಸ್ ಡೇಂಜರಸ್, ಇಟ್ಸ್ ನಾಟ್ ಫೈನ್ ಅಂಡ್ ಫಿಟ್, ಅದರಿಂದ ತೊಂದರೆಗಳಾಗ್ತಕ್ಕಂಥದ್ದು ಜಾಸ್ತಿ ಅಂತಕ್ಕಂಥ ಇನ್ಫಾರ್ಮೇಶನ್ ನಮಗೆ ಈಗಾಗಲೇ ಕೂತಿರುತ್ತೆ. ಸೊ ಅದರಿಂದ ನಮ್ಮ ಆ ಒಂದು ಕಾಗ್ನಿಷನ್, ನಮ್ಮ ವರ್ತನೆಯನ್ನ, ನಮ್ಮಲ್ಲಿ ಬಿಹೇವಿಯರ್ ಬಾಹ್ಯವಾಗಿ ಕಂಡು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಒಂದು ವರ್ತನೆಗಳು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾ ಇರುತ್ತೆ. ಅದರ ಮಾತನ್ನ ಈ ಒಂದು ವರ್ತನೆ, ನಮ್ಮ ಬಿಹೇವಿಯರಲ್ ಆಸ್ಪೆಕ್ಟ್, ಬಿಹೇವಿಯರಲ್ ಕಾಂಪೊನೆಂಟ್ ಕೇಳ್ತಾ ಹೋಗುತ್ತೆ. ಸೊ ಅದರಿಂದ ಒಮ್ಮೆ ಹೊಂದಿರ್ತಕ್ಕಂಥ ನಮ್ಗೆ ಇರ್ತಕ್ಕಂಥ ಭಯ, ಒಂದು ಸಂದರ್ಭಕ್ಕೆ ಇರ್ತಕ್ಕಂಥ ಭಯ, ಅದನ್ನೇ ಹೋಲುವಂತಹ ಹಲವಾರು ಸಂದರ್ಭಗಳಿಗೆ ನಾವೇನಾದ್ರೂ ಎಕ್ಸ್ಪೋಜರ್ ಆಗ್ಬೇಕು ಅಂತ ಅಂದಾಗ ಅದೇ ರೀತಿಯಾದಂತಹ ಪ್ಯಾನಿಕ್ ಡಿಸಾರ್ಡರ್ಸ್ ನಮ್ಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ನಮ್ಮ ಸಂಜ್ಞಾನದಲ್ಲಿ ಅದಕ್ಕೆ ಒಂದು ತಾರ್ಕಿಕವಾದಂಥ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನಕ್ಕೆ ನಾವು ಬಿಟ್ಟಾಗ, ಸಂಜ್ಞಾನದಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಸಂಜ್ಞಾನದ ಅನೇಕ ಇನ್ಫಾರ್ಮೇಶನ್ಸ್ಗಳನ್ನ ನಾವು ಒಂದು ಮೈಂಡ್ಫುಲ್ನೆಸ್ ಆಗಿ ನಾವು ತೆಗೆದುಕೊಂಡು ಹೋದಾಗ
ಅಂತಹ ಕಾಗ್ನಿಷನ್, ಅಂತಹ ಸಂಜ್ಞಾನ ನಮ್ಮ ವರ್ತನೆಯನ್ನ, ನಮ್ಮ ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನ ಶೇಪ್ ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಫಾರ್ ಎಕ್ಸಾಂಪಲ್, ಕತ್ತಲಿನ ಭಯ ಇರುತ್ತೆ. ಕತ್ತಲಿಗೆ ಹೋದ್ರೆ ಎಲ್ಲಿ ಯಾರು ಬಂದು ನನ್ನನ್ನು ಚುಚ್ಚುತ್ತಾರೆ, ಅಥವಾ ಎಲ್ಲಿ ನಾನು ಬೀಳ್ತೀನಿ, ಎಲ್ಲಿ ನಾನು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬೀಳ್ತೀನಿ ಅನ್ನೋ ಭಯ ಇರುತ್ತೆ. ಅಂಥದ್ದೇ ಸಂದರ್ಭಕ್ಕೆ ಒಳಗಾಗುವಂಥದ್ದು ನಾವು ಕಡಿಮೆ. ನಾವು ಏನಾದ್ರು ಸಂಜ್ಞಾನಕ್ಕೆ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ, ಯಾವ ರೀತಿಯಾದ ಟ್ರೀಟ್ಮೆಂಟ್, ಅವೇರ್ನೆಸ್ ಕೊಟ್ಟಾಗ, ಸೊ ಕತ್ತಲಿನಲ್ಲಿ ಏನು ಇಲ್ಲ, ಅದೊಂದು ಕತ್ತಲೆ, ಶಾಡೋ ಅಷ್ಟೇ, ಅಲ್ಲಿ ಯಾರು ಇರೋದಿಲ್ಲ, ಅದು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಎಕ್ಸ್ಪ್ಲೋಜರ್ ಮಾಡ್ತು ಅಂತ ಅಂದಾಗ, ಅದು ನಮ್ಮಲ್ಲಿ ಆಗ್ತಕ್ಕಂಥ ಕಾಗ್ನಿಟಿವ್ ಟ್ರಾನ್ಸ್ಫರ್ಮೇಷನ್ ನಮ್ಮ ವರ್ತನೆಯ ಮೇಲೆ ಬೀಳ್ತಾ ಹೋಗುತ್ತೆ. ಅಲ್ಲಾಗ್ತಕ್ಕಂಥ ಬದಲಾವಣೆ ನಮ್ಮ ವರ್ತನೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅಲ್ಲಾಗ್ತಕ್ಕಂತಹ ಒಂದು ಎಜುಕೇಶನ್ಸು ಇಲ್ಲಿ ಪರಿಹಾರವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಅಲ್ಲಾಗ್ತಕ್ಕಂತಹ ಒಂದು ಸಂಜ್ಞಾನದಲ್ಲಿ ಆಗ್ತಕ್ಕಂತಹ ಒಂದು ಕಲಿಕೆ, ಹೊಸ ಜ್ಞಾನ, ಹೊಸ ಇನ್ವೆನ್ಷನ್ನು ನಮ್ಮ ವರ್ತನೆಯನ್ನ ಶೇಪ್ ಮಾಡುತ್ತೆ, ನಮ್ಮ ವರ್ತನೆಯನ್ನ ಪಾಸಿಟಿವ್ ಸೈಡ್ಗೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಸೊ ಹೀಗೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಕಾಗ್ನಿಷನ್ ಬಿಹೇವಿಯರು ಹೇಗೆ ಒಟ್ಟೊಟ್ಟಿಗೆ ಹೋಗ್ತಾ ಹೋಗುತ್ತೆ, ದೇ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಸಂಜ್ಞಾನದ ಹೊರತುಪಡಿಸಿ ನಮ್ಮ ವರ್ತನೆ ಇರೋದಿಲ್ಲ, ಅಥವಾ ವರ್ತನೆಯನ್ನ ಹೊರತುಪಡಿಸಿ ನಮ್ಮ ಸಂಜ್ಞಾನ ಇರೋದಿಲ್ಲ. ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸಂಜ್ಞಾನ ಯಾವ ರೀತಿಯಾಗಿ ನಾವು ಫ್ರೇಮ್ ಮಾಡಿರ್ತೀವಿ, ಸಂಜ್ಞಾನ ಯಾವ ರೀತಿಯಾಗಿ ನಾವು ಶೇಪ್ ಮಾಡ್ಕೊಂಡಿರ್ತೀವಿ ಸಂಜ್ಞಾನವನ್ನ, ಸೊ ಆ ರೀತಿಯಾದಂತಹ ಒಂದು ವರ್ತನೆ ನಮ್ಮ ವರ್ತನೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಭಯ ಇದ್ರೆ ನಮ್ಮ ವರ್ತನೆಯಲ್ಲಿ ಅದರ ಸಿಂಪ್ಟಮ್ಸ್ ಕಂಡು ಬರ್ತಾ ಹೋಗುತ್ತೆ. ಹ್ಯಾಪಿನೆಸ್ ಇತ್ತು ಅಂತಾರೆ, ಅದು ಪ್ಲೆಜರ್ಫುಲ್ ಆಗಿತ್ತು ಅಂತಾರೆ, ನಮ್ಮ ಮುಖದಲ್ಲಿ ನಗು ಇರುತ್ತೆ, ನಮ್ಮ ವರ್ತನೆಯಲ್ಲಿ ಅದಕ್ಕೆ ಅದು ಟುವರ್ಡ್ಸ್ ದಟ್ ಅನ್ನೋ ತರಕ್ಕೆ ಇರುತ್ತೆ. ಅದು ನಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದಾಗ, ಅದು ನಮಗೆ ನಮ್ಮ ವರ್ತನೆಯಲ್ಲಿ ಅದ್ರ ಕಡೆಗೆ, ಅದರ ಡೈರೆಕ್ಷನ್ ಕಡೆಗೆ ನಮ್ಮ ಚಿತ್ತ ಇರುತ್ತೆ. ಅದು ಏನಾದ್ರು ನಮಗೆ ನೆಗೆಟಿವ್ ಆಗ್ತಾ ಇದೆ, ಅದರಿಂದ ನಮಗೆ ಬಯಾಲಜಿಕಲ್ ತೊಂದರೆ ಆಗ್ತಾ ಇದೆ, ನಮ್ಮ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಏನೋ ಒಂದು ಸಂದರ್ಭ ಬರ್ತಾ ಹೋಗುತ್ತೆ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಅದ್ರ ಮುಖಾಂತರ ನಾವು ಚಿಕಿತ್ಸೆಗಳನ್ನು ಕೊಡಬೇಕು ಅನ್ನೋದಾದ್ರೆ, ಸಂಜ್ಞಾನದಲ್ಲಿ ಅನೇಕ ವಿಷಯಗಳು, ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇರತಕ್ಕಂಥದ್ದು ಅನೇಕ ವಿಷಯಗಳು ಬಂದು ಕೂತಿರುತ್ತೆ. ಆ ಇನ್ಫಾರ್ಮೇಶನ್ಸ್ಗಳು ಇನ್ನೊಬ್ಬರಿಂದ ಬಂದಿರ್ತಕ್ಕಂಥದ್ದು, ಬಾರೋ ಆಗಿರ್ತಕ್ಕಂಥದ್ದು ಇರ್ಬೋದು, ಇನ್ನೊಬ್ರು ನಮಗೆ ಟೀಚ್ ಮಾಡಿರೋಂಥದ್ದು ಇರ್ಬೋದು, ಸೊ ಇನ್ನೊಬ್ರು ಮೂಲದಿಂದ ಅಥವಾ ಓದಿದ ಮೂಲದಿಂದ ಬಂದಿರುವಂಥದ್ದು ಇರ್ಬೋದು, ಅಥವಾ ಕಾಮನ್ ಥಿಂಗ್ಸ್ ಇರ್ಬೋದು, ಕಾಮನ್ ಜನರಲೈಸ್ಡ್ ಆಸ್ಪೆಕ್ಟ್ಗಳು ಇರ್ಬೋದು, ಅದರಿಂದ ಬಂದಿರತಕ್ಕಂಥ ಅನೇಕ ಇನ್ಫಾರ್ಮೇಶನ್ಸ್ ನಾವು ಈಗಾಗಲೇ ನೋಡಿವಿ. ಮೂಢನಂಬಿಕೆಗಳು, ಸೊ ಮೂಢನಂಬಿಕೆಗಳು, ನಮ್ಮಲ್ಲಿ ಏನೋ ಒಂದು ಬಿಲೀವ್ ಸಿಸ್ಟಮ್ ಇರುತ್ತೆ, ನಮ್ಮ ಸಂಜ್ಞಾನದಲ್ಲಿ ಏನೋ ಒಂದು ಕೂತಿರುತ್ತೆ, ಸೊ ಅದು ನಮ್ಮ ವರ್ತನೆಯಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ರೀತಿಯಾದಂತಹ ಮೂಢನಂಬಿಕೆಗಳನ್ನ ನಮ್ಮ ಸಂಜ್ಞಾನದಿಂದ ದೂರ ಇಡಬೇಕು ಅನ್ನೋದೇ ಆದ್ರೆ, ನಮ್ಮ ಸಂಜ್ಞಾನಕ್ಕೆ, ನಮ್ಮ ಕಾಗ್ನಿಟಿವ್ಗೆ, ನಮ್ಮ ಬುದ್ಧಿಶಕ್ತಿಗೆ, ಬುದ್ಧಿಮತಿಗೆ ಒಂದು ಒಳ್ಳೆ ಮಾಹಿತಿಗಳನ್ನ ಕೊಡಬೇಕು. ಒಳ್ಳೆ ವರ್ತನೆಯ ಸ್ಟ್ರಾಟಜೀಸ್ಗಳನ್ನ ನಾವು ಅಲ್ಲಿ ಹೇಳ್ಕೊಟ್ರಾಗ, ಅಲ್ಲಿ ನಾವು ತುಂಬಿಸಿದಾಗ, ಅಲ್ಲಿ ನಾವು ಒಂದು ಪಾಸಿಟಿವ್ ವೈಬ್ ಆಗಿ, ಎನರ್ಜಿ ಆಗಿ ನಾವು ಕನ್ವರ್ಟ್ ಮಾಡಿದಾಗ, ಅಂತಹ ಎನರ್ಜಿ, ಅಂತಹ ಕಾಗ್ನಿಷನ್ ನಮ್ಮ ವರ್ತನೆಯನ್ನ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರತಿದಿನ ಎದ್ದ ತಕ್ಷಣ ನಾವು ಪ್ರೇಯರ್ ಮಾಡಬೇಕು, ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರ ಮಾಡಿದ್ರೆ, ಪ್ರೇ ಮಾಡಿದ್ರೆ ಆ ದಿನವೆಲ್ಲ ನಮಗೆ ಯಶಸ್ಸು ತಂದುಕೊಡುತ್ತೆ. ಧನಾತ್ಮಕ ವಾತಾವರಣ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಸೊ ಇದು ನಾವು ಅನೇಕ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋವಂಥದ್ದು. ಅಂದ್ರೆ ನಮ್ಮ ಸಂಜ್ಞಾನದಲ್ಲಿದೆ, ದೇವರಿಗೆ ನಮಸ್ಕಾರ ಮಾಡಿದ್ರೆ, ದೇವರ ಆಶೀರ್ವಾದ ನಮಗಿದ್ರೆ, ಅಥವಾ ದೇವರ ದರ್ಶನ, ನಮಗೆ ಎದ್ದ ತಕ್ಷಣ ದರ್ಶನ ಆದರೆ, ಸೊ ನಮಗೆ ಅನೇಕ ಬೆನಿಫಿಟ್ಗಳು, ಒಳ್ಳೇದಾಗುತ್ತೆ, ಒಳ್ಳೆ ವೈಬ್ಸ್ ಇರುತ್ತೆ, ಒಳ್ಳೆಯವರ ಅಥವಾ ಒಳ್ಳೆಯ ದರ್ಶನ ಆಗುತ್ತೆ, ಒಳ್ಳೆ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಸೊ ಈ ರೀತಿ ಒಂದು ನಂಬಿಕೆ, ಬಿಲೀಫ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಅದು ಆ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ನಾವು ಚೇಂಜ್ ಮಾಡಬೇಕು ಅನ್ನೋದೇ ಆದ್ರೆ, ನಮಗೆ
ನಾವು ಏನನ್ನ ಚೇಂಜ್ ಮಾಡಬೇಕು ಅಂತಂದರೆ ನಮ್ಮ ವರ್ತನೆಯನ್ನು ಚೇಂಜ್ ಮಾಡೋದಕ್ಕೂ ಮುಂಚೆ ನಮ್ಮ ಸಂಜ್ಞಾನಕ್ಕೆ ನಾವು ಎಜುಕೇಷನನ್ನು ಕೊಡಬೇಕು. ಸೊ ಇದು ಒಂದು ನಂಬಿಕೆ, ಬಿಲೀಫ್ ಸಿಸ್ಟಮ್. ಕೆಲವೊಂದು ಬಾರಿ ಅದು ಆ, ಆ, ಮೂಢನಂಬಿಕೆಗಳಿಗೂ ಕಾರಣ ಆಗುತ್ತೆ. ಸೊ ಮೂಢನಂಬಿಕೆಗಳಿಗೂ ಕಾರಣ ಆಗುತ್ತೆ. ಸೊ ಉದಾಹರಣೆಗೆ ಒಂದು ಇತ್ತೀಚೆಗೆ ಒಂದು ನ್ಯೂಸ್, ಆ ನ್ಯೂಸಲ್ಲಿ ಏನಪ್ಪ ಅಂತಂದರೆ ನವಜಾತ ಶಿಶು ಆಗುತ್ತಾನೆ ಹುಟ್ಟಿದ ಅಂದರೆ ಏನು ಮೈಲಿಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ದೇವರಿಗೆ ಮೈಲಿಗೆ ಆಗುತ್ತೆ. ಸೊ ಹಾಗಾಗಿ ಹಾಸ್ಪಿಟ್ಲಿಂದ ನೇರವಾಗಿ ಮನೆಗೆ ಬರಬಾರ್ದು. ಸೊ ಅವರನ್ನು ಒಂದಷ್ಟು ದಿನಗಳ ಕಾಲ ಮನೆಯಿಂದ ಆಚೆ ಇಡಬೇಕು. ಅವರ ಊಟ ಪ್ರತಿಯೊಂದನ್ನು ಅಲ್ಲೇ ಇಡಬೇಕು, ಅಲ್ಲಿಗೆ ಪ್ರೊವೈಡ್ ಮಾಡಬೇಕು. ಸೊ ಈ ರೀತಿಯಾಗಿ ನಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಬಿಲೀಫ್ ಸಿಸ್ಟಮ್ಸ್ಗಳಿದೆ. ಅದನ್ನು ನಂಬಿಕೆಗಳೋ ಮೂಢನಂಬಿಕೆಗಳೋ ಅದು ನಮಗೆ ಗೊತ್ತಿಲ್ಲ. ಅದನ್ನು ನಾವು ಜಸ್ಟಿಫಿಕೇಶನ್ ಈ ಹಂತದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅದು ಅವರವರ ನಂಬಿಕೆಗಳು. ಅದರಿಂದ ಆಗಿರ್ತಕ್ಕಂಥ ಉಪಯೋಗ, ಅದರಿಂದ ಆಗಿರ್ತಕ್ಕಂತಹ ಒಂದು ಏನೋ ತೊಂದರೆಗಳು ಏನಪ್ಪ ಅಂತಂದರೆ ರೀಸೆಂಟಾಗಿ ಸೊ ಅಂಥದ್ದೇ ಒಂದು ಪ್ರಾಕ್ಟೀಸಿಂದ ಒಂದು ಎಳೆ ಆಗುತ್ತಾನೆ ಅಥವಾ ಯೂಸ್ ಕೋಲ್ಡ್ ಇದೆ, ಅದನ್ನು ಟಾಲರೇಟ್ ಮಾಡೋ ಅಂಥ ಒಂದು ಶಕ್ತಿ ಆ ಮಗುವಿಗೆ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆಗಳು ಏನು ಆ ಒಂದು ಅದಕ್ಕೆ ಸೆಕ್ಯೂರ್ ಬೇಕು. ಆ ಮೂಮೆಂಟ್ಗೆ ಒಂದು ಬೆಚ್ಚನೆ ಒಂದು ವಾತಾವರಣ ಇರಬೇಕು. ಯಾವಾಗ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪ್ಲೋಜರ್ ಆಯಿತು, ಯಾವಾಗ ಕೋಡಿಗೆ ಎಕ್ಸ್ಪ್ಲೋಜರ್ ಆಯಿತು, ಮಗು ಅನಾರೋಗ್ಯದಿಂದ ತನ್ನ ಪ್ರಾಣವನ್ನು ಬಿಡ್ತು. ಸೊ ಇಲ್ಲಿ ನಮಗೆ ಕೊಡಬೇಕಾಗಿರೋದು ಟ್ರೀಟ್ಮೆಂಟು ನಮ್ಮ ಸಂಜ್ಞಾನಕ್ಕೆ. ಯಾವ ರೀತಿ ನಾವು ಸಂಜ್ಞಾನಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು? ಓಕೆ 340. ಓಕೆ, ಸೊ ಈ ಒಂದು ಸಂಜ್ಞಾನ ವರ್ತನ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಇನ್ನೊಂದು ತರಗತಿನಲ್ಲಿ ಇನ್ನೊಂದು ಡಿಸಾರ್ಡರ್ಸನ್ನು ಹೇಳ್ಬೇಕಾದ್ರೆ ಅದು ಸಿಗುತ್ತೆ. ಸೊ ಇನ್ನೊಂದು ಟ್ರೀಟ್ಮೆಂಟು ಮೆಡಿಟೇಷನ್ಸ್ ಇದೆ. ಮೆಡಿಟೇಷನ್ಸ್ ಮುಖಾಂತರ ಈ ಒಂದು ಪ್ಯಾನಿಕ್ ಡಿಸಾರ್ಡರ್ಸನ್ನು ನಾವು ಎಲಿಮಿನೇಟ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಯೋಗದಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ, ಮೈಂಡ್ಫುಲ್ನೆಸ್ ಆಗಿ ನಾವು ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ, ಯೋಗವನ್ನು ಮೈಂಡ್ಫುಲ್ನೆಸ್ ಆಗಿ ಒಂದು ಮೆಡಿಟೇಷನ್ ಮಾಡೋದ್ರಿಂದ, ಅಂದರೆ ಬ್ರೀತಿಂಗು, ಸೊ ಇನ್ಹೇಲು ಎಕ್ಸೇಲು ಮತ್ತು ಹೋಲ್ಡಿಂಗು, ಸೊ ಗಾಳಿಯನ್ನು ಹೇಗೆ ನಾವು ಹೋಲ್ಡ್ ಮಾಡ್ಕೊಳ್ತೀವಿ, ಆ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ, ಮೆಡಿಟೇಷನ್ಸ್ ಮಾಡೋದ್ರಿಂದ, ಧ್ಯಾನವನ್ನು ಮಾಡೋದ್ರಿಂದ, ಇದ್ರ ಮುಖಾಂತರ ಓಕೆ. ಸೊ ನಮ್ಮಲ್ಲಿರ್ತಕ್ಕಂಥ ಇಂಪಲ್ಸಿವಿಟಿಯನ್ನು, ಅಗ್ರೆಸಿವ್ ಬಿಹೇವಿಯರನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಅಥವಾ ಕಡಿಮೆ ಮಾಡಬಹುದು. ಯೋಗ ನಮ್ಮ ಉತ್ತಮ ದೈಹಿಕ ಸದೃಢತೆಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇದರ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಪ್ಯಾನಿಕ್ ಡಿಸಾರ್ಡರ್ಸ್ ಒಂದು ಇಂಟೆನ್ಸಿಟಿಯನ್ನು, ಒಂದು ತೀವ್ರತೆಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿಗೆ ಇವತ್ತಿನ ವಿಷಯ ಮುಗಿದಿದೆ. ನಮಸ್ಕಾರ, ಧನ್ಯವಾದಗಳು.